सदा सुवासः अश्वत्थमध्ये वादिरन्त्यः अश्वत्थकटेति प्रसिद्धसिंहः श्रीमुत्तगीशो भवतु प्रसन्नः अभ्रमं भङ्गरहितम् अजरं विमलं सदानन्दतीर्थमतुलं भजे तापत्रयापहम् भवति यदनुभावादेन मुकोऽपि वाग्मी गणपतिरभिदन्तुर्जायते प्रज्ञमौलिः सकलवदनचेतो देवता भारती सा मम वदति धत्तां सन्निधिं मनसे नौमिन्यायसुधादिकृत्ययौनीं श्रीपादरत्नमणीं व्यासार्यां विधिधर्मभिः शिवादिरथानपि वन्देऽहं सवरान् रघुत्तमगुरून् वैदग्ध्यवरामिधीन् श्रीसुखोरथ राघवेन्द्रमुनिपान् सद्बोधसपान् चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देऽभीष्टदम् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः हरिः ओम् हरिः ओम् हरिः ओम् ಶ್ರೀರಾಮಚಂದ್ರ ಋಷ್ಯಮುಖ ಪರ್ವತಕ್ಕೆ ಬಂದಾಗ ಆಯಾಗ ಮಹಾನುಭಾವನಾಗಿರುವಂತಹ ಹನುಮಂತ ಸುಗ್ರೀವನ ಬಳಿಯಲ್ಲಿ ಕರೆದುಕೊಂಡು ಹೋದ. ಸುಗ್ರೀವನಿಗೆ ಮಾತನ್ನ ರಾಮಚಂದ್ರ ದೇವ ಕೊಟ್ಟ. ನಿನ್ನ ನನ್ನದು ವಾಲಿಯ ಸಂಹಾರವನ್ನ ಮಾಡಿ ನನ್ನ ಹೆಂಡತಿಯಾದಂತಹ ಸೀತಾದೇವಿಯನ್ನ ಹುಡುಕಿಕೊಡುವ ಜವಾಬ್ದಾರಿ ನಿನ್ನದು ಎನ್ನುವುದಾಗಿ ಸುಗ್ರೀವನಿಗೆ ಎಚ್ಚರಿಸಿದ. ಅದೇ ರೀತಿಯಾಗಿ ಸುಗ್ರೀವ ಎಲ್ಲರನ್ನೂ ಕೂಡ ಕೊಟ್ಟು ಕಳಿಸಿದ. ಹನುಮಂತ ದೇವ ಲಂಕೆಯಲ್ಲಿ ಸೀತೆ ಇದ್ದಾಳೇನು ಅಂತ ನೋಡಲಿಕ್ಕೆ ಹೋದ ಅನ್ನುವ ವಿಚಾರವನ್ನ ನಾವು ತಿಳಿದಿದ್ದೇವೆ. ಆ ಹನುಮಂತ ದೇವ ಯಾವ ಲಂಕಾಪಟ್ಟಣಕ್ಕೆ ಹಾರಬೇಕಾದರೆ ದಾಸರು ಅದ್ಭುತವಾಗಿ ನಿರೂಪಣೆಯನ್ನ ಮಾಡ್ತಾರೆ. ಮುದ್ದು ರಾಮನ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಎಲ್ಲ ಇದನ್ನ ಕೇಳಿರ್ತೇವೆ. ಮುದ್ದು ರಾಮನ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಎಷ್ಟು ಮಾರ್ಮಿಕವಾದಂತಹ ನಿರೂಪಣೆಯನ್ನ ದಾಸರು ಮಾಡ್ತಾ ಇದ್ದಾರೆ ಅಂತಂದರೆ, ನಿಜವಾಗಿ ಮುದ್ದು ರಾಮನ ಬಂಟ ಅಂದರೆ ಮುದ್ದಾಗಿ ಇದ್ದವನು ರಾಮನು ಹನುಮಂತನು. ಹನುಮಪ್ಪ ಯಾವಾಗಲೂ ಮುದ್ದಾಗಿ ಕಾಣಿಸ್ತಾನೆ ನಮಗೆ. ನಮ್ಮ ಮಾರಿಗೆ ಯಾರಾದ್ರೂ ಹೊಡೆದಾಗ ಹನುಮಪ್ಪನ ಮಾರಿ ಅಂತೀವಿ ಹೊರತು ಚಂದಿದ್ದಾಗ ಯಾರಾದ್ರೂ ಹನುಮಪ್ಪನ ಮಾರಿ ಅಂತೀವೇನು? ಇಲ್ಲ. ಆದರೆ ಮುದ್ದು ಅಂತ ಯಾಕಂದರೂ ನಮ್ಮ ದಾಸರು ಅಂತ ಕೇಳಿದರೆ 32 ಲಕ್ಷಣಗಳು ಅಂತ ಇವೆ. ಆ 32 ಲಕ್ಷಣಗಳಿಂದ ಉಪೇತರಾದ ಮಹಾನುಭಾವರು ಅಂತಂದರೆ ಅವರು ವಾಯುದೇವರು. ನಾವೇನು ಹನುಮಂತನ ರೂಪವನ್ನ ನೋಡ್ತೇವಲ್ಲ, ಅದೇ ಅವರ ರೂಪ ಅಲ್ಲ. ಅವರ ರೂಪ ಅದ್ಭುತವಾದಂತಹ ರೂಪ. 32 ಲಕ್ಷಣಗಳಿಂದ ಕೂಡಿದಂತಹ 32 ಲಕ್ಷಣವು ಬೇಕಾನ ಅಂತಹ ಮಹಾನುಭಾವರು ನಮ್ಮ ವಾಯುದೇವರು. ಅದಕ್ಕಾಗಿ ಅವರು ಬಹಳ ಮುದ್ದು. ನಮ್ಮ ಮಕ್ಕಳ ಮೇಲೆ ಪ್ರೀತಿ ಬಂದಾಗ ನಾವೇನಂತ ಹೇಳ್ತೀವಿ? ಈ ಹಣಮೆ ಅಂತೀವಿ. ರಾಮ ಅಂತೀವೇನು ಅನ್ನೋದಿಲ್ಲ, ಹಣಮಪ್ಪ ಅಂತೀವಿ. ಎಷ್ಟು ಮುದ್ದು ನಮ್ಮ ವಾಯುದೇವರು ಅಂತ ಕೇಳಿದರೆ ಯಾರಿಗೋ ಮುದ್ದಾಗಿರುವವರು ಅಲ್ಲ, ರಾಮನಿಗೆ ಮುದ್ದಾಗಿರುವ ಮಹಾನುಭಾವರು ಅವರು ಹನುಮಂತ ದೇವರು. ಅದಕ್ಕಾಗಿ ಮುದ್ದು ಅಂತ ಹನುಮಪ್ಪನಿಗೆ ವಿಶೇಷಣ ಒಂದರ್ಥದಲ್ಲಿ ಇಲ್ಲ. ರಾಮನಿಗೆ ವಿಶೇಷಣ ಮುದ್ದು ಅಂತ ಅನ್ನುವುದಾದರೆ ರಾಮ ಹೆಂಡತಿಯನ್ನ ಕಳೆದುಕೊಂಡು ಶೋಕದಲ್ಲಿ ಇದ್ದಾನೆ. ನಮ್ಮ ಭಗವಂತನಿಗೆ ಶೋಕ ಇಲ್ಲ. ಶುದ್ಧಾನಂದೋರು ಸಂವಿದ್ಯುತಿವರ ಬಹು ರಾಜ್ಯವೀಯ ಸೌಂದರ್ಯ ಪ್ರಾಗಲ್ಭ ಸ್ವತಂತ್ರ ಜನಿ
ಆ ಭಗವಂತನನ್ನ ಕರೀತಾರೆ. ದುಃಖ ಇಲ್ಲದೆ ಇರುವಂತಹ ಮಹಾನುಭಾವ ನಮ್ಮ ಶ್ರೀರಾಮಚಂದ್ರ ದುಃಖಗೊಂಡವನಂತೆ ಕಾಣಿಸ್ತಾ ಇದ್ದಾನೆ. ಯಾಕೆ? ಹೆಂಡತಿಯನ್ನ ಕಳೆದುಕೊಂಡಿದ್ದೆ. ಹೆಂಡತಿ ತವರಿಗೆ ಹೋಗುವವರೆಗೂ ಕೂಡ ದುಃಖದಲ್ಲಿ ಇರ್ತೀವಿ ನಾವು. ಬಸ್ ಬಂದಿದ್ದು ಅಂತಂದ್ರೆ ಮನೆಗೆ ಬಂದು ಹಬ್ಬ ಮಾಡಿರ್ತೇವೆ ನಾವು ಅಲ್ವಾ. ಆದರೆ ರಾಮಚಂದ್ರ ಎಷ್ಟು ಪ್ರೀತಿ ಅಂತ ಕೇಳಿದರೆ ಮುದ್ದು ರಾಮನ ಬಂಡ. ಆ ಮುದ್ದು ಎಷ್ಟು ನಮ್ಮ ರಾಮ ಅಂತ ಕೇಳಿದರೆ ಕೇವಲ ಸೀತಾ ಅಪಹರಣವಾದ ಕ್ಷಣದಲ್ಲಿ ಮಾತ್ರ ತಾನು ನೋವಿನಿಂದ ಕೂಡಲಿಲ್ಲ, ಸೀತಾದೇವಿಯನ್ನ ಮರಳಿ ಪಡೆಯುವವರೆಗೂ ಕೂಡ ದುಃಖದಲ್ಲೇನೇ ಇದ್ದರಂತೆ. ಹೆಂಡತಿಯನ್ನ ನೆನೆಸಿಕೊಂಡು ದುಃಖದಲ್ಲಿ ಇದ್ದವನಂತೆ. ಮತ್ತೆ ದುಃಖದಲ್ಲಿದ್ದವರು ಮುದ್ದಾಗಿ ಹೇಗೆ ಕಾಣಲಿಕ್ಕೆ ಸಾಧ್ಯ? ದುಃಖ ಇದ್ದವರು ಮುದ್ದಾಗಿ ಕಾಣಿಸ್ತೀವಿ ನಾವು? ಕಾಣಿಸೋದಿಲ್ಲ. ಸಂತೋಷ ಇದ್ದಾಗ ಮುದ್ದಾಗಿ ಕಾಣಿಸ್ತೇವೆ. ಹಾಗಿದ್ದರೆ ಮುದ್ದು ರಾಮನ ಬಂಟ ಅಂತ ಹೇಳಿದ್ದು ಯಾರಿಗೆ ಅಂದ್ರೆ ಅದು ವಾಯುದೇವರಿಗೆ ಮಾತ್ರ. ಇಲ್ಲ, ರಾಮನೂ ಕೂಡ ಮುದ್ದು ಅಂದರೆ ಅವನು ಹೇಗಿದ್ದರೂ ನಮ್ಮ ಭಗವಂತ ಮುದ್ದು. ಯಾಕೆ? ಕೂರ್ಮ ಹೊತ್ತಾಗಲೂ ಅವನಿಗೆ ಶ್ರಮ ಇಲ್ಲ. ಕೂರ್ಮನಾಗಿ ಇಡೀ ಪರ್ವತವನ್ನ ಹೊತ್ತಾಗಲೂ ಅವನಿಗೆ ಶ್ರಮ ಇಲ್ಲ. ಒಬ್ಬ ಪುಟ್ಟ ಬಾಲಕ ಕರೆದಾಗ ಕಂಬದಿಂದ ಬಂದಾಗಲೂ ಅವನಿಗೆ ಶ್ರಮ ಇಲ್ಲ. ಅನಾದ್ಯನಂತ ಕಾಲದವರೆಗೆ ನೀರಿನಲ್ಲಿ ಇದ್ದಾಗಲೂ ಕೂಡ ಅವನಿಗೆ ಶ್ರಮ ಇಲ್ಲ. ಇಡೀ ಭೂಮಿಯನ್ನ ತನ್ನ ಹಲ್ಲಿನಿಂದ ಹೊತ್ತಾಗಲೂ ಅವನಿಗೆ ಶ್ರಮ ಇಲ್ಲ. 1 kg ಹೊರಲಿ 2 kg ಹೊತ್ತೀವಿ ಅಂದ್ರೆ 3 ದಿವಸ ಮಲ್ಕೊಂಡಿರ್ತೀವಿ ನಾವು. ಇವತ್ತು ರೇಷನ್ ಬಹಳ ಕೊಡ್ತಾರ ಅಂತ ಹೇಳಿ. ಆದರೆ ಇಡೀ ಭೂಮಂಡಲವನ್ನೇ ತನ್ನ ಹಲ್ಲಿನಲ್ಲಿ ಹೊತ್ತಾಗಲೂ ಕೂಡ ಅವನಿಗೆ ಶ್ರಮ ಇಲ್ಲ. 3 ಪಾದದಷ್ಟು ಭೂಮಿಯನ್ನ ಅಳೆಯಬೇಕಾದರೆ 1 ಪಾದದಿಂದ ಇಡೀ ಕೆಳಗಿನ ಲೋಕಗಳನ್ನ, ಇನ್ನೊಂದು ಪಾದದಿಂದ ಮೇಲಿನ ಎಲ್ಲ ಲೋಕಗಳನ್ನ ಅಳೆಯಬೇಕಾದರೆ ಕಾಲು ಎಷ್ಟು ಅಗಲ ಮಾಡಬೇಕು ಯೋಚನೆ ಮಾಡಿ. ಅಷ್ಟು ಕಾಲನ್ನ ಹಿಗ್ಗಿಸಿದಾಗಲೂ ಶ್ರಮ ಇಲ್ಲ, ನೋವಿಲ್ಲ, ದುಃಖಿಲ್ಲ, ತೊಂದರೆ ಇಲ್ಲ, ಕಷ್ಟ ಇಲ್ಲ, ಏನೂ ಇಲ್ಲ. ಮುಖದ ಮೇಲೆ ಗಂಟು ಕೂಡ ನಮ್ಮ ಭಗವಂತನಿಗೆ ಇಲ್ಲ. ಇನ್ನು ಆ ಯಾವ ಕವಿಗಳ ಜೊತೆಗೆ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಬೇಕಾದರೂ ಕೂಡ ಅವನಿಗೆ ಶ್ರಮ ಇಲ್ಲ. ಅಕ್ಕಪಕ್ಕದವರ ಮನೆಯ ಬೆಣ್ಣೆ ಹಾಲು ಮೊಸರುಗಳನ್ನ ಕದ್ದು ಸಿಕ್ಕಿ ಹಾಕಿಕೊಂಡಾಗಲೂ ಅವನಿಗೆ ದುಃಖ ಇಲ್ಲ, ಶ್ರಮ ಇಲ್ಲ. ಇಡೀ ಭೂಮಿಯ ಮಧ್ಯದಲ್ಲಿ ವಿವಸ್ತ್ರನಾಗಿ ನಿಂತಾಗಲೂ ಅವನಿಗೆ ಶ್ರಮ ಇಲ್ಲ, ದುಃಖ ಇಲ್ಲ. ಇಡೀ ಪ್ರಳಯ ಕಾಲದಲ್ಲಿ ಕಲೇಸ್ತು ಕಾಕಾರತ ಏವ ಕಲ್ಕಿಯಾಗಿ ಇಡೀ ಭೂಮಂಡಲದಲ್ಲಿರುವಂತಹ ದುಷ್ಟರ ಸಂಹಾರ ಮಾಡಬೇಕಾದರೂ ಅವನಿಗೆ ಶ್ರಮ ಇಲ್ಲ. ಇಷ್ಟು ಶ್ರಮ, ದುಃಖ, ನೋವು, ಶೋಕ ಇಲ್ಲದೆ ಇರುವ ಭಗವಂತ ಒಂದು ಹೆಂಡತಿಯನ್ನ ಕಳೆದುಕೊಂಡಾಗ ದುಃಖಗೊಳ್ಳಲಿಕ್ಕೆ ಸಾಧ್ಯ ಇದೆ? ಒಂದು ಹೆಂಡತಿ ಅಂದ್ರೆ ನಮಗ್ ಒಂದೇ ಹೆಂಡತಿ, ಅವನಿಗೆ ಒಂದೇ ಅಲ್ಲಲ್ಲ. ಹೀಗಾಗಿ ಒಂದು ಹೆಂಡತಿಯನ್ನ ಕಳೆದುಕೊಂಡಾಗ ಅವನಿಗೆ ದುಃಖ ಇದೆ ಏನು? ಸರ್ವತಾ ದುಃಖ ಇಲ್ಲ. ಯಾಕೆ ಅಂತ ಕೇಳಿದರೆ ನನ್ನ ಸುಖಕ್ಕೆ ಕಾರಣರಾದವಳು ನನ್ನ ಹೆಂಡತಿ. ಅದಕ್ಕಾಗಿ ಅವಳನ್ನ ಕಳೆದುಕೊಂಡರೆ ಸುಖ ಹೋಯಿತು. ಯಾವ ಸುಖ ಹೋಯಿತು? ಅಡಿಗೆ ಮಾಡಿ ಇಟ್ಟಿರ್ತಾಳೆ, ತಿನ್ನುವ ಸುಖ ಹೋಯಿತು. ಅಂದರೆ ಅಡಿಗೆ ನಾವೇ ಮಾಡಬೇಕಾಗಿತ್ತು. ಬಟ್ಟೆ ಒಗೆದಿಟ್ಟಿರ್ತಾಳೆ, ಹಾಕಿಕೊಳ್ಳುವ ಸುಖ ಹೋಯಿತು, ನಾವೇ ಒಪ್ಕೊಳ್ಬೇಕಾಯಿತು. ಹಾಗಾದ್ರೆ ನಮ್ಮ ಎಲ್ಲ ರೀತಿಯಾದ ಸುಖಕ್ಕೆ ಕಾರಣರಾದಂತಹ ಹೆಂಡತಿ ಅವಳು ಇಲ್ಲ ಅಂದಾಗೆ ನಮಗೆ ದುಃಖವಾಗಬೇಕು. ಆದರೆ ಯಾವ ಸುಖಕ್ಕೂ ಕಾರಣರಾದವಳು ಲಕ್ಷ್ಮೀದೇವಿ ಎಲ್ಲ ಭಗವಂತನ ಪ್ರತಿಯೊಂದು ಸುಖಕ್ಕೂ. ಅದಕ್ಕೆ ಭಗವಂತನನ್ನ ಸ್ವರಾಟ್ ಅಂತ ಕರೀತಾರೆ. ಭಾಗವತವಾಗಲಿ ಅನೇಕ ಇತಿಹಾಸಗಳಾಗಲಿ ಭಗವಂತನನ್ನ ಸ್ವರಾಟ್ ಅಂತ ಯಾಕೆ ಕರೀತಾರೆ ಅಂದರೆ ತನ್ನ ಸುಖಕ್ಕೆ ತಾನೇ ಕಾರಣ ಭಗವಂತ. ಅದಕ್ಕಾಗಿ ಅವನನ್ನ ಸ್ವರಾಟ್ ಅಂತ ಕರೀತಾರೆ. ನೀವೆಲ್ಲ ಮಾತೃಕಾ ಸಂಧಿಯ ಕೊನೆಯಲ್ಲಿ ಕೇಳಿರ್ತೀರಿ. ಯಾವ ಭಗವಂತನ ಮುಂದೆ ಅಶ್ವದಾಯಿ, ಗೋದಾಯಿ, ಧನದಾಯಿ, ಮಹಾಧನೆ, ಧನಮೇ ಜುಷತಾಂ ದೇವಿ ಸರ್ವ ಕಾಮಾರ್ಥ ಸಿದ್ಧಯೇ ಪುತ್ರ ಪೌತ್ರ ಧನಂ ಧಾನ್ಯಂ ಹಸ್ತಿ ಅಶ್ವ ಅಧಿಗವೇಗತಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮಾಂ ಧನಮಗ್ನಿ ಧನಂ ವಾಯು ಧನಂ ಸೂರ್ಯ ಇದೆಲ್ಲವನ್ನ ನೀಡುವಂತಹ ಮಹಾನುಭಾವಳು ಲಕ್ಷ್ಮೀದೇವಿ ಆ ಭಗವಂತನ ಮುಂದೆ ಭಿಕ್ಷುಕಿಯಾಗಿ ನಿಲ್ತಾಳೆ ಅಂದರೆ ಯೋಚನೆ ಮಾಡಿ. ಆ ಯಾವ ಲಕ್ಷ್ಮೀದೇವಿ ಯಾವ ಭಗವಂತನ ಸುಖಕ್ಕೆ ಕಾರಣರಾಗಬಹುದು ಅನ್ನುವುದನ್ನು ಇಲ್ಲಿ ಮಕ್ಕಳನ್ನ ಪಡೆಯಬೇಕು ಅನ್ನುವ ಸುಖಕ್ಕಾದರೂ ಲಕ್ಷ್ಮೀದೇವಿ ಬೇಕಲ್ಲ ಭಗವಂತನಿಗೆ. ಅಂದ್ರೆ ಅದರ ಅವಶ್ಯಕತೆಯೂ ನಮ್ಮ ಭಗವಂತನಿಗೆ ಇಲ್ಲ. ಮಕ್ಕಳ ಪಡೆದರೆ ಇನ್ನ ಚೊಕ್ಕತನವು ಹೋಗುವುದೆಂದು ಹೊಗಳಿನೋಳು ಮಕ್ಕಳ ಪಡೆದು ಕಕ್ಕುಲಾತಿ
ಪಡುವಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮಾಯಾದೇವಿಯೇ ಮಾಯಾದೇವಿಯೇ. ಅಂತಹ ಮಕ್ಕಳ ಪಡೆದರೆ ನೀನ ಚೊಕ್ಕತನವು ಹೋಗುವುದೆಂದು ಮಕ್ಕಳಿನೋಡು ಮಕ್ಕಳ ಪಡೆದು ಮಕ್ಕಳಿನಲ್ಲಿಯೇ ಬ್ರಹ್ಮನನ್ನ ಪಡೆದು ಆ ಬ್ರಹ್ಮನ ಮೂಲಕವಾಗಿ ಜಗತ್ತಿನ ಸಮಗ್ರ ಸೃಷ್ಟಿಯನ್ನ ಮಾಡಿಸಿದ ಮಹಾನುಭಾವನಿಗೆ ಮಕ್ಕಳಿಗಾಗಿಯೂ ಲಕ್ಷ್ಮೀ ದೇವಿಯ ಅಪೇಕ್ಷೆ ಭಗವಂತನಿಗೆ ಇಲ್ಲ ಅಂದ ಮೇಲೆ ಅವನು ಸ್ವರಾಟ ತನ್ನ ಸುಖಕ್ಕೆ ತಾನೇ ಕಾರಣನಾದ ಮಹಾನುಭಾವ ಅಂದ ಮೇಲೆ ಸೀತೆಯನ್ನ ಕಳೆದುಕೊಂಡಾಗ ನಮ್ಮ ಭಗವಂತನಿಗೆ ದುಃಖ ಹೇಗಾಗಲಿಕ್ಕೆ ಸಾಧ್ಯ? ಅದಕ್ಕಾಗಿ ಎಷ್ಟು ಮುದ್ದಾಗಿದ್ದ ರಾಮ ಅಂದರೆ ದುಃಖಗೊಂಡವನಂತೆ ಇದ್ದರೂ ಕೂಡ ರಾಮ ಮುದ್ದಾಗಿಯೇ ಇದ್ದ. ಅದಕ್ಕಾಗಿ ಮುದ್ದು ರಾಮನ ಬಂಟ ಅಂತ ದಾಸರು ಬಂದಿತ್ತು. ಇಷ್ಟು ಮಾತ್ರ ಅಲ್ಲ, ಭಗವಂತ ತಾನು ಹೆಂಡತಿಯನ್ನ ಕಳೆದುಕೊಂಡು ಹುಡುಕ್ತಾ ಬಂದಿದ್ದಲ್ಲ, ಕೇವಲ ಅದಕ್ಕಾಗಿ ಬಂದಿದ್ದಲ್ಲ, ಖರದೂಷಣರ ಸಂಹಾರವಾಗಬೇಕಾಗಿದೆ. ಇಷ್ಟು ಮಾತ್ರ ಅಲ್ಲದೇನೆ ಆ ಯಾವ ರಾವಣ ಮೊದಲಾದ ಇಂದ್ರಜಿತ್, ರಾವಣ, ಅಕ್ಷಕುಮಾರ ಇವರೇ ಮೊದಲಾದ ದುಷ್ಟರ ಸಂಹಾರವಾಗಬೇಕಾಗಿದೆ. ಆ ಸಂಹಾರಕ್ಕಾಗಿ ಬಂದವನು ದುಃಖದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಇದೆ? ಯಾಕೆ? ನಾವು ಒಂದಕ್ಕೆ ಮಾತ್ರ ಬರ್ತೀವಿ, ಯಾವುದೇ ಕೆಲಸಕ್ಕೆ ಮಾರ್ಕೆಟಿಗೆ ಹೋಗಿರ್ತೀವಿ, ಮನೆಯವರು ಹೇಳಿರ್ತಾರ ಹಾಲು ತಗೊಂಡು ಬರ್ರಿ ಅಂತ, ಹಾಲಷ್ಟೇ ತರ್ತೀವಿ, ಮೊಸರು ತರಲ್ಲ. ಮತ್ ಹೋಗ್ಕೊಂಡು ಯಾಕೆ ಬೈಬೇಕು, ಹಾಲಿನ ಜೋಡಿ ಮೊಸರು ತರಲಿಕ್ಕೆ ಏನಾಗಿತ್ತು ನಿಮಗ? ಮತ್ತೆ ಗಾಡಿ ಹೊರತು ಅಲ್ವಾ? ನಾವು ಒಂದಕ್ಕೆ ಹೋದರೆ ಒಂದೇ ಕೆಲಸ ಮಾಡಿಕೊಂಡು ಬರುವವರು. ಆದರೆ ಭಗವಂತ ಹಾಗಲ್ಲ, ಒಂದು ಬಾರಿ ಅವತಾರ ಮಾಡಿದರೆ ಅನೇಕ ಪ್ರಯೋಜನಗಳನ್ನ ಇಟ್ಟುಕೊಂಡು ಭಗವಂತ ಅವತಾರವನ್ನು ಮಾಡುತ್ತಾನೆ. ಕೇವಲ ಆ ಕೌಸಲ್ಯಾದೇವಿಯ ಉದರದಲ್ಲಿ ಭಗವಂತ ಬಂದಿದ್ದು ಯಾವುದೋ ಒಂದು ದುಷ್ಟರ ಶಿಕ್ಷಣಕ್ಕಾಗಿ, ಸಜ್ಜನರ ಪರಿಪಾಲನೆಗಾಗಿ ಮಾತ್ರ ಬಂದಿದ್ದಲ್ಲ, ಸೀತಾದೇವಿಯ ಮಹತ್ವವನ್ನ ಜಗತ್ತಿಗೆ ಸಾರಬೇಕಾಗಿದೆ. ಹನುಮಂತ ಎಂಥವ ಅನ್ನುವ ಭಕ್ತ ಗ್ರೇಸರ ಅನ್ನುವುದನ್ನ ಜಗತ್ತಿಗೆ ಸಾರಬೇಕಾಗಿದೆ. ರಾವಣ ಎಂತಹ ಕ್ರೂರಿ ಅನ್ನುವುದನ್ನ ಜಗತ್ತಿಗೆ ತೋರಿಸಬೇಕಾಗಿದೆ. ಇಷ್ಟು ಮಾತ್ರ ಅಲ್ಲದೆ ಆ ಯಾವ ಭಾರದ್ವಾಜರ ಆಶ್ರಮದಲ್ಲಿ ಇದ್ದುಕೊಂಡು ಅವರ ಪುಣ್ಯವನ್ನ ಹೆಚ್ಚು ಮಾಡಬೇಕಾಗಿದೆ. ಇಷ್ಟು ಮಾತ್ರವಲ್ಲದೆ ಗುಹನ ಮನೆಯಲ್ಲಿ ಇದ್ದುಕೊಂಡು ಅವನ ಪುಣ್ಯದ ಪರಿಪಾಕವನ್ನ ಹೆಚ್ಚು ಮಾಡಬೇಕಾಗಿದೆ. ಆ ಯಾವ ಕಲ್ಲಾಗಿರುವ ಹಲ್ಲೆಯನ್ನು ಉದ್ಧಾರ ಮಾಡಬೇಕಾಗಿದೆ. ಆ ಯಾವ ಮುನಿಗಳು, ಜ್ಞಾನಿಗಳು ತಪಸ್ಸನ್ನ ಆಚರಣೆ ಮಾಡುವಂತಹ ಮುನಿಗಳ, ಜ್ಞಾನಿಗಳ ಹೃದಯದಲ್ಲಿ ನಿಂತುಕೊಂಡು ಅವರಿಗೆ ಅನುಗ್ರಹ ಮಾಡಬೇಕಾಗಿದೆ. ಇಂತಹ ಅನೇಕ ಕಾರ್ಯಗಳಿಗಾಗಿ ಶಬರಿ ಕಾಲಿದ್ದಳಲ್ಲ, ಆ ಕಾಯಿದ ಶಬರಿಗೆ, ಆ ಶಬರಿ ಕೊಟ್ಟ ಕಾಯಿಯಿಂದಲೇ ಮೋಕ್ಷವನ್ನ ಶಬರಿಗೆ ಕೊಡಬೇಕಾಗಿದೆ. ಇಷ್ಟು ಅನಾದ್ಯಂತ ಪ್ರಯೋಜನಗಳನ್ನ ಇಟ್ಟುಕೊಂಡು ಭಗವಂತ ತಾನು ಅವತಾರ ಮಾಡಿದ. ಇಷ್ಟು ಪ್ರಯೋಜನಗಳ ಮಧ್ಯದಲ್ಲಿ ಹೆಂಡತಿಯನ್ನ ಕಳೆದುಕೊಂಡ ಭಗವಂತ ದುಃಖಗೊಳ್ಳಲಿಕ್ಕೆ ಹೇಗೆ ಸಾಧ್ಯ ಇದೆ? ನೂರಾರು ಟೆನ್ಷನ್ ಇರ್ತಾವ. ಬ್ಯಾಂಕಿನವರು ಲೋನ್ ಕೇಳ್ತಿರ್ತಾರೆ, ಲೋನ್ ಕಟ್ಟಿಲ್ಲ ನೋಡ್ರಿ ನಾ ಅಂದಿರ್ತಾರೆ, ಪೇಮೆಂಟ್ ಅದೇ ಆಗಿರಂಗಿಲ್ಲ, ಪಗಾರ ಅದೇ ಬಂದಿರಂಗಿಲ್ಲ, ಏನ್ ಟಿ ಶರ್ಟ್ ಕೂತು ಅಂದ್ರೆ ಯಾರಾದ್ರೂ ಸಮಾಧಾನ ಮಾಡ್ತೀವಿ ಅಂತ ಅನ್ಸೋದು. ಹಿಂಗ ಕೂತಿರು, ಹಿಂಗೆ ಇದ್ದೀವಿ ಅಂತ ನೋಡ್ಬಿಡ್ತೀವಿ. ಒಂದು ಬಾರಿ ಒಬ್ಬನ ಮನೆಯಲ್ಲಿ ಒಬ್ಬ ಹೆಂಡತಿ ದುಃಖದಿಂದ ಅಥವಾ ಅಪಹರಣವಾಗಿಯೋ ಅಥವಾ ಏನಾದರೂ ತಿರಸ್ಕಾರದಿಂದ ಕುಳಿತರೇನೆ ತಲೆ ಕಳಿಸಿಕೊಳ್ಳದೆ ಇರುವ ಪುರುಷ ಇವನು ಕೇವಲ ಪುರುಷ ಅಲ್ಲ, ಪುರುಷೋತ್ತಮ. ಅಂತಹ ಮಹಾನುಭಾವ ಸೀತಾದೇವಿಯನ್ನ ಕಳೆದುಕೊಂಡಾಗ ಒಬ್ಬ ಸೀತೆಯನ್ನ ಹುಡುಕಿಕೊಂಡು ಬರುವುದೋ, ಸೀತೆಯನ್ನ ಅಯೋಧ್ಯ ಪಟ್ಟಣದಲ್ಲಿ ರಾಣಿಯನ್ನಾಗಿ ಮಾಡುವುದೋ ಇಷ್ಟೇ ಅವನ ಕರ್ತವ್ಯಕ್ಕಾಗಿ ಭೂಮಿಗೆ ಬಂದವನಲ್ಲ ಶ್ರೀರಾಮಚಂದ್ರ. ಹಿಂದೆ ಹೇಳಿದಂತೆ ಇಷ್ಟು ಅನಂತ ಕಾರ್ಯಗಳಿಗಾಗಿ ಭೂಮಿಗೆ ಬಂದ ಮಹಾನುಭಾವ ಭಗವಂತನಿಗೆ ಸೀತಾ ಅಪಹರಣ ದುಃಖವಾಗಲಿಕ್ಕೆ ಹೇಗೆ ಸಾಧ್ಯ ಇದೆ? ಇದೇ ಮುದ್ದು ರಾಮರ ಬಂಟ ಅಂತ ಕರೆಯುವುದು. ಅದಕ್ಕಾಗಿ ನಮ್ಮ ರಾಮ ಮುದ್ದಾಗಿ. ಇಷ್ಟು ಮಾತ್ರ ಅಂತ ತಿಳಿಯೋದಾದರೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ. ಯಾಕೆ ರಾಮನ ಬಂಟ ಅಂದ ಮೇಲೆ ಹನುಮಂತ ಗೊತ್ತೇ ಆಗ್ತದೆ. ಬುದ್ಧಿಯುಳ್ಳ ಹನುಮಂತ ಅಂತ ಯಾಕೆ ಬರೋದಲ್ಲ, ಯಾಕೆ ದಾಸರು ಹೇಳಿದ್ದು ಅಂತ ಕೇಳಿದರೆ ಇವನಂತಹ ಬುದ್ಧಿ ಇನ್ಯಾರಲ್ಲೂ ಇಲ್ಲ, ಅಂತಹ ಬುದ್ಧಿ ಇವನು. ನಾವೆಲ್ಲ ನಮ್ಮ ಬುದ್ಧಿ ಮೀರಿದಾಗ ಮಾತ್ರ ಏನು ಹನುಮಪ್ಪ ಆಗ್ತದೆ ಅಂತಾರ, ಮೈಯಾನಕ ಆಗ್ತದೆ ಅಂತಾರ. ಬುದ್ಧಿ ಮೀರಿದಾಗ, ಬುದ್ಧಿ ಮೀರಿದ ಬುದ್ಧಿ ಅಲ್ಲ ಇದು, ತೀರದ ಬುದ್ಧಿ ಇವನದು. ಅಂತಹ ಅದ್ಭುತವಾದ ಬುದ್ಧಿ ನಮ್ಮ ಹನುಮಂತ ದೇವರು.
ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇಪಿ ಚ. ಪಾಂಡಿತ್ಯದಲ್ಲಾಗಲಿ ಬಲದಲ್ಲಾಗಲಿ ಶೂರದಲ್ಲಾಗಲಿ ಇವಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲ. ಅಂತಹ ಮಹಾನುಭಾವ ನಮ್ಮ ಹನುಮಂತ. ಅದಕ್ಕೆ ಬುದ್ಧಿಯುಳ್ಳ ಹನುಮಂತ. ಯಾವ ಸಮಯದಲ್ಲಿ ಯಾವ ಕಾರ್ಯವನ್ನ ಹೇಗೆ ಮಾಡಬೇಕು ಅಂತ ತಿಳಿದ ಏಕೈಕ ವ್ಯಕ್ತಿ ಯಾರು ಅಂದರೆ ಹನುಮಂತ ಅಲ್ವಾ? ನಾವೆಲ್ಲ ತಿಳಿದಿರ್ತೇವೆ ಯಾವ ಸಮಯದೊಳಗೆ ಏನ್ ಮಾಡಬೇಕು ಅಂತ ಯಾರಿಗಾದ್ರೂ ಗೊತ್ತಿರ್ತದೆ. ಆರಕ್ಕ ಪ್ರವಚನ ಅಂತ ಹೋಗ್ಬೇಕು ಅಂತ ಇದುವರೆಗೆ ತಯಾರಾಗಿರ್ತೇವೆ. ಯಾರೇ ಮನೆಗೆ ಬಂದು ಕೂತ್ಕೊಳ್ತಾರೆ, ಅವ್ರನ್ನೂ ಎಬ್ಬಿಸ್ಕೊಂಡು ಬರಂಗಿಲ್ಲ. ಅವ್ರನ್ನ ಎಬ್ಬಿಸಿ ಕಳಿಸಿ ನಾವು ಬರ್ತೀವಿ. ಯಾವುದನ್ನ ಮಾಡಬೇಕು ಅವರನ್ನು ಸೆಳೆದು ತರುವ ಕಾರ್ಯ ನಾವು ಮಾಡಬೇಕು, ಆದರೆ ಮಾಡೋದಿಲ್ಲ. ನಮ್ಮ ಹನುಮಂತ ಹಾಗಲ್ಲ ನೋಡಿ. ಅಂತರಂಗದ ಉಸಿರ ಹೊರಗೆ ಮುಖಿ ಅಂತರಂಗಕ್ಕೆ ಸೇರುವ ಪಂಥದಾಳು ನೀನೇ ಕಂತು ಜನಕನಲ್ಲಿ ಮಂತ್ರಿಯನಿಸಿ ಸರ್ವರಂತರ್ಯಾಮಿಯಾಗಿ ನಿಂತು ನಾವಗೆ ಕಂತು ನಡೆಸುವ ಹೊಂದಕಾರಿ ಗುಣವಂತ ಬಲಾಢ್ಯ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಯೋಗಾಸನ ತೋಳಿಪ್ಪ ಇಂತ್ರೋದ್ಧಾರ ಭಾಗವತರಪ್ಪ. ಏನು ಅವರ ಕಾರ್ಯ ಅಂತ ತಿಳಿದ ಏಕೈಕ ವ್ಯಕ್ತಿ ಅಂತಂದ್ರೆ ಅವರು ಹನುಮಂತ ದೇವರು. ಪ್ರತಿಯೊಬ್ಬರಲ್ಲಿ ನಿನ್ನೆ ತಿಳಿದಂತೆ ನಿಂತುಕೊಂಡು 21,000 ಶ್ವಾಸ ಉಚ್ಛ್ವಾಸಗಳನ್ನ 600 ಬಾರಿ ಮಾಡಿಸ್ತಾರೆ ಅನ್ನೋದು ಮಾತ್ರ ಅಲ್ಲ ಅವರ ಕೆಲಸ. 36,000 ಸ್ತ್ರೀ ರೂಪಗಳು, 36,000 ಭಗವಂತನ ಪುರುಷ ರೂಪಗಳು ನಾಡಿಯ ನರಗಳ ರೂಪದಲ್ಲಿ ನಮ್ಮ ದೇಹದಲ್ಲಿ ಇದೆಯಲ್ಲ. ಬೃಹತಿ ನಾಮಕನಾಗಿ ಭಗವಂತ ಇದ್ದಾಗ ಅದೇ ಬೃಹತಿ ನಾಮಕರಾಗಿ ವಾಯುದೇವರು ಅಲ್ಲಿ ಇದ್ದುಕೊಂಡು ನಮ್ಮ ಎಲ್ಲ ನರಗಳಿಗೂ ಕೂಡ ರಕ್ತದ ಪರಿಚಲನೆಯನ್ನ ಮಾಡಿಸುವ ಕಾರ್ಯವನ್ನು ಒಳಗಡೆ ನಿಂತು ಮಾಡಿಸುವ ಮಹಾನುಭಾವರು ಅವರು ವಾಯುದೇವರು. ಒಂದು ಸಲ ಒಂದು ನಳದೊಳಗೆ ರಕ್ತ ಬರಲಿಲ್ಲ ಅಂದ್ರೆ ಗತಿ, ಮನೆಯೊಳಗೆ ನಳದಾಗ ನೀರು ಬರಲಿಲ್ಲ ಅಂದ್ರೆ ಗತಿ ಏನಂತ ಗಾಬರಿ ಆಗಿರ್ತೀವಿ. ಈ ನರ ಎನ್ನುವ ನಳದಲ್ಲಿ ರಕ್ತ ಎನ್ನುವ ನೀರು ಬರದೆ ಹೋದರೆ ಅದನ್ನ ನೋಡಿಕೊಳ್ಳುವವನಾರು ಅವರು ವಾಯುದೇವರು. ಯಾವ ಕಾರ್ಯವನ್ನ ಮಾಡಬೇಕು ಅದನ್ನ ತಿಳಿದ ಮಹಾನುಭಾವ. 21,600 ಬಾರಿ ಶ್ವಾಸ ಉಚ್ಛ್ವಾಸಗಳನ್ನ ಮಾತ್ರ ಮಾಡುವುದಲ್ಲ ವಾಯುದೇವರ ಕೆಲಸ. 72,000 ನರನಾಡಿಗಳಲ್ಲಿ ನಿಂತುಕೊಂಡು ಅಲ್ಲಿರುವಂತಹ ರಕ್ತದ ಪರಿಚಲನೆಯನ್ನ ಮಾಡಿಸುವುದು ಮಾತ್ರ ಅಲ್ಲ ವಾಯುದೇವರ ಕೆಲಸ. ಒಂದೊಮ್ಮೆ ಯೋಚನೆ ಮಾಡಿ ವಾಯುದೇವರ ಅದ್ಭುತವಾದ ಕಾರ್ಯ ಅಂತಂದರೆ ಅನ್ನನಾಳದಲ್ಲಿ ಹಾಕಿದಂತಹ ಅನ್ನ, ಬಾಯಿಯಲ್ಲಿ ಹಾಕಿದಂತಹ ಅನ್ನ ಅನ್ನನಾಳದ ಮೂಲಕವಾಗಿ ಇಳಿಯದೇನೆ ಹೊರಗೆ ಬಂದರೆ ಅದು ಬಾಯಿಯಿಂದ ಬರುವುದಿಲ್ಲ, ಮೂಗಿನಿಂದ ಬರುತ್ತದೆ. ಅಗಳು ಆ ಮೂಗಿನಿಂದ ಅಗಳು ಬರಬೇಕಾದರೂ ವಾಯುದೇವರು. ಯಾಕೆ? ಮೂಗಾದ್ರೆ ಎಲ್ಲ ನೋಡ್ಕೊಳ್ಳೋರು. ಅವರೇನಾದರೂ ಜೋರಾಗಿ ಉಚ್ಛ್ವಾಸವನ್ನ ಮಾಡದೆ ಹೋದರೆ ಆ ಅಗಳು ಹೊರಗೆ ಬರೋದೇ ಇಲ್ಲ. ಬರಲಿಲ್ಲ ಅಂದ್ರೆ ಮನುಷ್ಯ ಬದುಕೋದಿಲ್ಲ. ಇಂತಹ ಮಹಾನುಭಾವರು ವಾಯುದೇವರು. ಅದಕ್ಕಾಗಿ ಅವರನ್ನ ಮುದ್ದು ರಾಮರ ಬಂಡ ಬುದ್ಧಿಯುಳ್ಳ ಹನುಮಂತ ಅಂತ. ಬಾಯಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಅನ್ನವನ್ನ ನಾವು ಹೊರ ತೆಗೆಯಬಹುದು, ಆದರೆ ಮೂಗಿನಲ್ಲಿ ಸಿಕ್ಕಿ ಹಾಕಿಕೊಂಡ ಅನ್ನವನ್ನ ತೆಗೆಯಲಿಕ್ಕೆ ಹೇಗೆ ಸಾಧ್ಯ ಇದೆ? ಅದನ್ನ ತೆಗೆಯುವ ಮಹಾನುಭಾವರು ವಾಯುದೇವರು. ಇಷ್ಟು ಮಾತ್ರ ವಾಯುದೇವರ ಕೆಲಸ ಅಲ್ಲ. ನಮ್ಮ ದೇಹದಲ್ಲಿ ಇದ್ದುಕೊಂಡು ಒಂದು ಬಾರಿ ಯೋಚನೆ ಮಾಡಿ, ನಾವು ಹೋದರೆ ಅಂದರೆ ಸತ್ತು ಹೋದರೆ ಒಳಗಡೆ ನಿಲ್ಲುವುದು ಯಾವುದು? ವಾಯು. ವಾಯು ನಿಂತು ಹೋಯಿತು ಅಂದ್ರೆ ದೇಹ ಎಲ್ಲ ತಂಪಾಗಿ ಹೋಗ್ತದೆ. ನಮಗೆ ತಂಪಾಗಲಿ ಅನ್ನೋದಕ್ಕೆ ಫ್ಯಾನ್ ಹಚ್ಚಿ, ಹೌದಾ? ಆದ್ರೆ ಪೂರ್ಣ ತಂಪಾಯಿತು ಅಂದ್ರೆ ಫ್ಯಾನ್ ಆಫ್ ಮಾಡ್ತೀವಿ. ಇದೇ ವಾಯುದೇವರ ಅದ್ಭುತವಾದಂತಹ ಕಾರ್ಯ. ಒಳಗಡೆ ಇದ್ದು ವಾಯುವಿನ ಮೂಲಕವಾಗಿ ತಿಂದ ಆಹಾರವನ್ನ ಸಮ ಪ್ರಮಾಣದಲ್ಲಿ ಅದನ್ನ ತಿರುಗಿಸಿ ರಕ್ತ ಮಜ್ಜ ಮಾಂಸಗಳನ್ನ ಆಗುವಂತೆ ಮಾಡಿ ಉಳಿದ ಪದಾರ್ಥಗಳನ್ನ ಹೊರಗಾಕುವಂತೆ ಮಾಡುವ ಮಹಾನುಭಾವರು ಅವರು ವಾಯುದೇವರು. ಅದನ್ನ ಹೊರಗಡೆ ಹಾಕದೆ ಹೋದರೆ ಅದಕ್ಕೆ ಏನಂತೀವಿ? ಗ್ಯಾಸ್ ಅಂತೀವಿ ಅಲ್ವಾ? ಆ ಗಾಳಿ ಹೊರಗಡೆ ಅಪಾನ ನಾಮಕನಾದ ವಾಯುದೇವ ಹೊರಗಡೆ ಹೋಗದೆ ಹೋದರೆ ಅದನ್ನ ಹೊಟ್ಟೆ ಉಬ್ಬರಾಗಿರೋ ಗ್ಯಾಸ್ ಇರೋದು ಅಂತೀವಿ. ಅದು ಹೋಗುವವರೆಗೂ ಹೊಟ್ಟಿಗೆ ಸಮಾಧಾನ ಇಲ್ಲ ನೋಡಿ. ಅಂದರೆ
ದೇಹದಲ್ಲಿ ನಿಂತುಕೊಂಡು ಎಂತಹ ಕಾರ್ಯವನ್ನ ಪ್ರತಿನಿತ್ಯದಲ್ಲಿ ವಾಯುದೇವರು ಮಾಡುತ್ತಾ ಇದ್ದಾರೆ. ಒಬ್ಬರಿಬ್ಬರಲ್ಲಿ ಅಲ್ಲ, ಅನಂತ ಜೀವರಾಶಿಗಳ ಮಧ್ಯದಲ್ಲಿ ಮಾತ್ರ ಅಲ್ಲ, ಖೇಚರಗಳಲ್ಲಿ, ಭೂಚರಗಳಲ್ಲಿ, ಜಲಾಚರಗಳಲ್ಲಿ, ಜೊತೆಗೆ ಈ ಯಾವ ಜಲಚರಗಳಲ್ಲಿಯೂ ಕೂಡ ಇದ್ದುಕೊಂಡು ಆ ಕಾರ್ಯವನ್ನ ನಿರಂತರವಾಗಿ ಮಾಡುತ್ತಾ ಇದ್ದಾರೆ. ನೀರಿನಲ್ಲಿ ಮುಳುಗಿದ ಮೀನು ಉಸಿರಾಟಿಲ್ಲ ಅಂದ್ರೆ ಬದುಕ್ತದೆ ಹೇಗೆ? ಆದರೆ ಆ ನೀರಿನ ಒಳಗೂ ಇದ್ದುಕೊಂಡು ಅದಕ್ಕೆ ಉಸಿರಾಟದ ರೀತಿಯಲ್ಲಿ ನೀರಿನ ಒಳಗೆ ಆಕ್ಸಿಜನ್ H2O ಅಲ್ಲ ಅದು, ಆ ಆಕ್ಸಿಜನ್ ಅನ್ನು ನೀಡುವ ಮಹಾನುಭಾವರು ವಾಯುದೇವರು. ಯಾವ ಪ್ರಮಾಣದಲ್ಲಿ, ಆಮೆಗೆ ಎಷ್ಟು ನೀಡಬೇಕು, ಮೀನಿಗೆ ಎಷ್ಟು ನೀಡಬೇಕು, ತಿಮಿಂಗಿಲಕ್ಕೆ ಎಷ್ಟು ನೀಡಬೇಕು, ಹಾವುಗಳಿಗೆ ಎಷ್ಟು ನೀಡಬೇಕು, ಒಳಗಡೆ ಗಾಳಿಯನ್ನ. ಮನುಷ್ಯ ಬಿದ್ದಾಗ ಅವನಿಗೆ ಈಜು ಬರದೆ ಹೋದರೆ ಎಷ್ಟೊತ್ತು ಗಾಳಿಯನ್ನ ನೀಡಿ ಅವನ ಕಥೆಯನ್ನ ಮುಗಿಸಬೇಕು. ಇದನ್ನ ತಿಳಿದ ಬುದ್ಧಿವಂತರು ಅಂದರೆ ನಮ್ಮ ಹನುಮಂತ ದೇವರು. ಅದಕ್ಕೆ ಬುದ್ಧಿಯುಳ್ಳ ಹನುಮಂತ ಅಂತ ದಾಸರಂತೆ. ಒಂದೇ ಒಂದು ಶಬ್ದದಲ್ಲಿ ವಾಯುದೇವರ ಇಷ್ಟು ಮಹತ್ವ ಅಡಗಿದೆ. ನಾವೆಲ್ಲ ಹಾಡು ಹೇಳಿರ್ತೇವೆ, ಮುದ್ದೂರ ಮರಮಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದ ಆಕಾಶಕ್ಕೆ. ಏನು ಇದರ ಮರ್ಮ? ಇಂತಹ ಬುದ್ಧಿಯುಳ್ಳಂತಹ ವಾಯುದೇವರು ನಮ್ಮ ಹನುಮಂತ ದೇವರು. ಇಷ್ಟು ಮಾತ್ರ ಅಲ್ಲ ಅವರ ಕೆಲಸ, ಇನ್ನು ಅನಂತ ಕಾರ್ಯಗಳನ್ನ ದೇಹದಲ್ಲಿ ನಿಂತು ಮಾಡ್ತಾರೆ. ಯೋಚನೆ ಮಾಡಿ, ನಿಮ್ಮ ಕಾಲುಗಳನ್ನ ಎಲ್ಲೋ ನೀವು ತಿರುಗಾಡಿ ಮಾಡಿ ಬಂದಾಗ ಕಾಲುಗಳು ನೋಯ್ತದೆ. ಕಾಲುಗಳನ್ನು ಒತ್ತಿಕೊಳ್ತಾ ಇರ್ತೀವಿ. ಕಾಲುಗಳು ಒತ್ತಿಕೊಳ್ಳೋದು ಮಾತ್ರ ಅಲ್ಲ, ಅದಕ್ಕೆ ಮೂವು ಹಚ್ಚಿದೆ, ಇನ್ನೊಂದು ಯಾವುದೋ ಮಲ ಹಚ್ಚಿದೆ, 108 ಮಾಡಿಕೊಂಡಾಗ ತಿಕ್ತಾ ಇರ್ತೀವಿ ಕಾಲುಗಳನ್ನ ತಿಕ್ಕುವಾಗ ಒಳಗಡೆ ಇರುವ ವಾಯು ಸರಿಯಾಗಿ ತಾನು ಹರಿಯುತ್ತಾ ಹೋದರೆ ಮಾತ್ರ ಒಳಗಡೆ ಇರುವಂತಹ ನೋವು ಕಡಿಮೆ ಆಗ್ತದೆ, ಇಲ್ಲದೆ ಹೋದರೆ ಆಗದೆ. ಇದೇ ವಾಯುದೇವರ ಮಹತ್ವ ಅಲ್ವಾ? ಉಸಿರಾಡ್ತಾ ಇದ್ದೇವೆ, ಫ್ಯಾನ್ ಜೋರಾಗಿ ಹಚ್ಚಿ ಮಲಗಿರ್ತೇವೆ. ಉಸಿರಾಡುವಂತಹ ಪ್ರಸಂಗದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೆಗಡಿ ಬಂದಿರ್ತದೆ. ಇದೇ ವಾಯುದೇವರ ಮಹತ್ವ. ಎಂತಹ ವಾಯುದೇವರು ನೋಡಿ. ಎಲ್ಲ ಶಬ್ದಗಳು ಕೇಳ್ತಾ ಇದೆ, ನಾನು ಮಾತಾಡೋದು ಎಚ್ಚರ ಇದ್ದವರಿಗೆ ಮಾತ್ರ. ಆ ಎಲ್ಲ ಶಬ್ದಗಳು ಕೂಡ ಕೇಳ್ತಾ ಇದೆಯಲ್ಲ, ಆ ಶಬ್ದ ಅನ್ನುವುದು ಕೇಳಬೇಕು ಅಂದರೆ ಆಕಾಶ ಗುಣ ಅದು ಶಬ್ದ, ಆಕಾಶದ ಗುಣ ಅದು ಶಬ್ದ. ಶಬ್ದ ಗುಣಗಂ ಆಕಾಶಂ ಅಂತ. ಆ ಆಕಾಶ ಅಂದ್ರೆ ಅವಕಾಶ ಅಂತ ಅರ್ಥ, ಸ್ಪೇಸ್ ಅಂತ ಅರ್ಥ. ಎಲ್ಲಿ ಸ್ಪೇಸ್ ಇದೆಯೋ ಅಲ್ಲಿ ಶಬ್ದಗಳು ಕೇಳಲಿಕ್ಕೆ ಸಾಧ್ಯ ಅಲ್ವಾ? ಸ್ಪೇಸ್ ಇಲ್ಲದೆ ಹೋದರೆ ಶಬ್ದಗಳು ಕೇಳೋದೇ ಇಲ್ಲ. ಇದು ಬಹಳ ಸ್ಪೇಸ್ ಆಗಿದೆ ಅಂತ ಎಕೋ ಆಗ್ತದೆ. ಅದೇ ಅಡಿಗೆ ಮನೆಗೆ ಹೋಗಿ ಹೋದ್ರೆ ನೋಡು, ಎಕೋ ಆಗಂಗಿಲ್ಲ. ಬಾಂಡಿನೂ ಅಲ್ಲೇ, ಪೆಂಟಿ ಬ್ಯಾಗು ಅಲ್ಲೇ, ಹೌದಾ? ಡಬ್ಬಿಗಳು ಅಲ್ಲೇ, ಸಕ್ರಿ ಡಬ್ಬಿ, ಚಹಾ ಪುಡಿ ಡಬ್ಬಿ, ಕಾಫಿ ಡಬ್ಬಿ, ಅಚಾರ ಉಂಡಿ ಡಬ್ಬಿ ಎಲ್ಲ ಅಲ್ಲೇ. ಅಲ್ಲಿ ಎಕೋ ಆಗೋದಿಲ್ಲ. ಯಾಕೆ? ಅಲ್ಲಿ ಅಗ್ನಿಯ ಕೆಲಸ. ಹಾಲಿನಲ್ಲಿ ಯಾರ ಕೆಲಸ? ಅದು ವಾಯುವಿನ ಕೆಲಸ. ಅಲ್ಲಿ ವಾಯುದೇವರು ಗಟ್ಟಿಯಾಗಿದ್ದಾಗ ಎಲ್ಲಿ ಸ್ಪೇಸ್ ಇರ್ತದೋ ವಾಯುವಿನ ಮುಖಾಂತರದಲ್ಲಿ ಶಬ್ದ ಕೇಳ್ತದೆ. ವಾಯು ಹೆಚ್ಚಾದರೂ ಶಬ್ದ ಕೇಳಿಸೋದಿಲ್ಲ, ವಾಯು ಕಡಿಮೆಯಾದರೂ ಶಬ್ದ ಕೇಳಿಸೋದಿಲ್ಲ. ನಮ್ಮೆಲ್ಲರ ಕಿವಿಗೆ ಶಬ್ದವನ್ನ ಮುಟ್ಟಿಸುವ ಕಾರ್ಯ ಮಾಡುವಂತಹ ಮಹಾನುಭಾವ ಅವನು ವಾಯುದೇವ. ಇಂತಹ ಗಾಳಿಯ ರೂಪದಲ್ಲಿ ಇದ್ದುಕೊಂಡು ಪ್ರತಿಯೊಬ್ಬರ ಹೃದಯಕ್ಕೆ, ಪ್ರತಿಯೊಬ್ಬರ ದೇಹಕ್ಕೆ, ಪ್ರತಿಯೊಬ್ಬರ ಕಣ್ಣಿಗೆ, ಪ್ರತಿಯೊಬ್ಬರ ಅವಯವಗಳಿಗೆ, ಪ್ರತಿಯೊಬ್ಬರ ದೇಹಕ್ಕೆ ಸುಖವನ್ನ ನೀಡುತ್ತಾ ಒಳಗಡೆ ಆ ಬುದ್ಧಿಯನ್ನ ಚುರುಕುಗೊಳಿಸುವಂತಹ ಕಾರ್ಯ ಮಾಡುವವರು ವಾಯುದೇವರು. ಇದೇ ಬುದ್ಧಿಯುಳ್ಳ ಹನುಮಂತ. ನೋಡಿ, ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ, ನಮ್ಮ ಭಾಗ್ಯ ನಾರಾಯಣ ಅಂತ. ಯಾಕೆ ಅಂದರೆ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನೋಡಿ, ಎಲ್ಲಾದ್ರೂ ಫ್ಯಾಮಿಲಿ, ನಮ್ಮ ಭಾಗ್ಯ ನಾರಾಯಣ. ನಿಮಗೆಲ್ಲ ಫ್ಯಾನ್ ಹಾಕಿದ್ರೇನೆ ನೀವು ಕೂಡ್ತೀರಿ, ಅಂದರೆ ವಾಯುದೇವರಿದ್ರೇನೆ ಈ ಸಮಯದಲ್ಲಿ ಕೂಡ್ತೀರಿ. ನಾವು ವಾಯುದೇವರಿದ್ರೂ ಕೂಡಬೇಕು, ಇಲ್ಲದೆ ಇದ್ರೂ ಕೂಡಬೇಕು. ಯಾಕೆ ಅಂದರೆ ವಾಯುದೇವರ ನೆಕ್ಸ್ಟ್ ಕಕ್ಷೆ ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಬರಬೇಕು ಅಂದ್ರೆ ವಾಯು ಇದ್ದರೂ ಕುಳಿತುಕೊಳ್ಳಬೇಕು, ವಾಯು ಇಲ್ಲದೆ ಹೋದರೂ ಕುಳಿತುಕೊಳ್ಳಬೇಕು. ಆ ವಾಯು ಇಲ್ಲಿ ಇಲ್ಲದೆ ಹೋದರೂ ಕೂಡ ಇಲ್ಲಿ ಇದ್ದರೆ ಸಾಕು, ಕುಳಿತುಕೊಳ್ಳಲೇಬೇಕು. ಇಲ್ಲಿ ಇಲ್ಲ ಅಂದ್ರೆ ನಮ್ಮ ಮುಂದೆಲ್ಲ ಕುಳಿತುಕೊಳ್ಳುವ ಪ್ರಸಂಗ ಬರ್ತದೆ. ಇಂತಹ ಇದೇ ವಾಯುದೇವರ ಮಹತ್ವ. ತೊಲಗಲ ದೇಹವನ್ನು ಪೆಣವೆಂದು ಬೇಡುವರು ಬುಧ ಜನರು ಅಂತ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಹೇಳ್ತಾರೆ.
ಒಂದು ಬಾರಿ ವಾಯುದೇವ ಹೊರಟು ಹೋದರೆ ಎಲ್ಲ ದೇವತೆಗಳಿಗೂ ಒಂದೊಮ್ಮೆ ಅಹಂಕಾರ ಬಂತು. ನಾನು ಶ್ರೇಷ್ಠ, ನಾನು ಶ್ರೇಷ್ಠ. ಕಣ್ಣಿಗೆ ಅಭಿಮಾನಿಯಾದಂತಹ ಸೂರ್ಯ ಹೇಳಿದ ನಾನು ಶ್ರೇಷ್ಠ, ನಾನು ನೋಡದೆ ಹೋದರೆ ಏನ್ ತಿಳಿಯಲಿಕ್ಕೆ ಸಾಧ್ಯ ಇದೆ? ಪುಸ್ತಕ ಓದಬೇಕಾದ್ರೂ ನಾನು ಬೇಕು, 16 ಜನರನ್ನ ಕಾಣಬೇಕಾದ್ರೂ ನಾನು ಬೇಕು, ನಾನಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ಅಂತ ಭಗವಂತ ಅಂದ. ಜಗಳಾಡೋದು ನಾನು ಅನ್ನೋದು ಬೇಡ, ನೀನು ಇರೋದೇ ಬೇಡ ಅಂತ ಕಣ್ಣು ತೆಗೆದು. ಕಣ್ಣು ತೆಗೆದಾಗಲೂ ಕೂಡ ಮನುಷ್ಯ ಬದುಕಿದ್ದಾನೆ, ಕಣ್ಣು ತೆಗೆದಾಗಲೂ ಕೂಡ ಮನುಷ್ಯ ಕಾರ್ಯವನ್ನ ನಿರ್ವಹಣೆ ಮಾಡಿದ್ದಾನೆ. ಕಿವಿಗಳಲ್ಲಿರುವ ದೇವತೆಗಳು ಹೋದರು, ಪ್ರವಚನ ಗೊತ್ತಾಗಂತೂ ಮತ್ತೆ ಹೋಗಿರ್ತಾರೆ. ಆ ಕಿವಿಗಳಲ್ಲಿರುವಂತಹ ದೇವತೆಗಳು ಹೋದರು, ಆದರೂ ಮನುಷ್ಯ ಬದುಕಿದ, ವ್ಯವಹಾರವನ್ನ ಮಾಡಿದ. ಕಾಲಿನಲ್ಲಿರುವಂತಹ ದೇವತೆಗಳು ಹೋದರು, ಶನೈಶ್ಚರ ಧರಾದೇವಿ ಅವರು ಕೂಡ ಹೊರಟು ಹೋದರು. ಆಗಲೂ ಕೂಡ ಜಯಂತ, ಆಗಲೂ ಕೂಡ ಮನುಷ್ಯ ಬದುಕಿದ. ಕೈಯಲ್ಲಿರುವ ದಕ್ಷ ಹೊರಟು ಹೋದ, ಆಗಲೂ ಕೂಡ ಮನುಷ್ಯ ಬದುಕಿದ. ಒಂದು ಬಾರಿ ಹೃದಯದಲ್ಲಿ ಇರುವಂತಹ ವಾಯುದೇವ ಹೊರಟು ಹೋದ, ಮನುಷ್ಯ ಬದುಕಲಿಲ್ಲ. ಇದೇ ವಾಯುದೇವ ಮಹತ್ವ. ಯಾರ ಹೃದಯದಲ್ಲಿ ಎಷ್ಟೊತ್ತು ಇರಬೇಕು, ಎಷ್ಟು ದಿನ ಇರಬೇಕು, ಯಾವ ಕಾಲದಲ್ಲಿ ನಾನು ಹೊರಗೆ ಬರಬೇಕು ಅಂತ ತಿಳಿದ ವ್ಯಕ್ತಿ ಅವನು ಬುದ್ಧಿಯುಳ್ಳ ಹನುಮಂತ ಅಂತ ದಾಸರು. ನಾವು ಮನೆಯಾಗ ಎಷ್ಟೊತ್ತು ಇರಬೇಕು ಅಂತ ಯಾರಿಗೆ ಗೊತ್ತದ? ಇವತ್ತಿರ್ತೀವಿ ನಾವು ಮನೆಯೊಳಗೆ ಇಷ್ಟೊತ್ತು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರಾತ್ರಿವರೆಗೂ ಮನೆಯಲ್ಲೇ ಇರ್ತೀವಿ ಎಂದಿರ್ತೀವಿ. ಇನ್ನು ಅರ್ಧ ತಾಸಿಗೆ ಎದ್ದು ಹೋಗಿರ್ತೀವಿ. ಯಾಕೆ ಯಾರೋ ಕರೀಲಿಕ್ಕೆ ತಲೆ ಮಕ್ಕಳಿಗೆ ಮನೆ ಐತಿ. ಹಾಗಾದ್ರೆ ಈ ದೇಹದಲ್ಲಿ ಮಕ್ಕಳಿಗಿರೋರು ಕರೀಲಿಕ್ಕತ್ತಾರ ಅಂತ ವಾಯುದೇವರು ಒಂದು 5 ನಿಮಿಷ ಹೋಗಿ ಬರ್ತೀವಿ ಅಂತ ಹೋಗಿ ಬಿಟ್ರೆ ಅರಿತು ಪೆಣವೆಂದು ಕೇಳುವರು ಬುಧ ಜನರು. ಸಾಧನ ಶರೀರವಿದು ನಿದಯದಿ ಕೊಟ್ಟಿದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಜನೆಯ ಕೊಟ್ಟು ಮೋದ ಕೊಡೋ ಸತತ ಅಪಮೃತ್ಯು ಪರಿಹರಿಸೋ ಅನಿಲದೇವಾ. ಇಂತಹ ವಾಯುದೇವರು ಇಷ್ಟು ಮಾತ್ರ ಕಾರ್ಯ ಮಾಡ್ತಾರೆ ಅಂತ ತಿಳಿಯುವುದಲ್ಲ. 8 ದಳದ ಕಮಲದ ಒಳಗ 18 ಆಡುತ್ತವ ತಿಳಿಬೇಕ ಗಂಟಿ ಹೊಡಿವಿನ ಪುರದಾಗ ವೆಂಕಟೇಶ ವಿಠಲ ಕಾಂಬುವ ನಿನಗ. ಒಳಗಡೆ ಇರುವಂತಹ 8 ದಳದ ಪದ್ಮ, ಆ 8 ದಳದ ಕಮಲದ ಕೊನೆಯಲ್ಲಿ ಮುಲೇಶ ನಾಮಕನಾಗಿ ಭಗವಂತ ಸಕಲ ಕಾರ್ಯಗಳನ್ನ ಮಾಡಿಸ್ತಾ ಇದ್ದರೆ, ಆ ಹೃದಯವನ್ನ ಬಡಿಸ್ತಾ ಇದ್ದರೆ, ಆ ಯಾವ 8 ದಳದ ಕಮಲದ ಮಧ್ಯದಲ್ಲಿ ಹಂಸನಾಮಕನಾಗಿ ಭಗವಂತ ಇದ್ದುಕೊಂಡು ಒಂದೊಂದು ದಿಕ್ಕಿಗೆ ಆ ಕಮಲವನ್ನ ತಿರುಗಿಸ್ತಾ ಇದ್ದರೆ, ಆ ಕಮಲದ ತುದಿಯಲ್ಲಿ ಇದ್ದುಕೊಂಡು ಮುಲೇಶ ನಾಮಕನಾಗಿ ಭಗವಂತ ಇದ್ದರೆ, ಅವನ ಪಾದದ ಕೊನೆಯಲ್ಲಿ ತಾನೂ ಮುಲೇಶ ನಾಮಕನಾಗಿ ಭಗವಂತನ ಸೇವೆಯನ್ನ ಮಾಡ್ತಾ ಆ ಯಾವ ರೊಟೇಟ್ ಅನ್ನ ಇನ್ನು ಹಂಸರೂಪಿಯಾದ ಭಗವಂತ ಮಾಡಬೇಕು, ಆ ರೊಟೇಟ್ ಅನ್ನ ಮಾಡಲಿಕ್ಕೆ ಸಹಾಯ ಮಾಡುವಂತಹ ಮಹಾನುಭಾವರು ಅಂದರೆ ಅವರು ವಾಯುದೇವರು. ಎಷ್ಟು ದಿನಗಳ ಕಾಲ ಈ ರೊಟೇಟ್ ಮಾಡಬೇಕ್ರಿ ಒಬ್ಬರ ದೇಹದಲ್ಲಿ? ಯಾವ ವ್ಯಕ್ತಿ ತಾನು ಹುಟ್ಟುತ್ತಾನೋ, ಹುಟ್ಟಿದಾಗಿನಿಂದ ಅಲ್ಲ, ತಾಯಿಯ ಗರ್ಭದಲ್ಲಿ ಯಾವಾಗ ಬೆಳೀತಾನೋ, ಯಾವಾಗ ಯಾವಾಗ ಅವನಿಗೆ ಹಸಿವು ನೀರೇಳಿಕೆಗಳು ತಾಯಿಯ ಗರ್ಭದಲ್ಲೇ ಆಗಲಿಕ್ಕೆ ಶುರು ಆಗ್ತಾವೋ, ಅಲ್ಲಿಂದ ಆರಂಭ ಮಾಡಿಕೊಂಡು ಮಸಣದ ಬಾಗಿಲನ್ನ ಸೇರುವವರೆಗೂ ಪ್ರತಿಯೊಬ್ಬರ ಹೃದಯದಲ್ಲಿ ನಿಂತುಕೊಂಡು ಆ ಯಾವ ಹಂಸರೂಪಿಯಾದ ಭಗವಂತ ಕಮಲವನ್ನ ತಿರುಗಿಸಬೇಕಾದರೆ ಅಲ್ಲಿ ಕುಳಿತು ಅವನ ಪಾದದ ಅಡಿಯಲ್ಲಿ ಕುಳಿತು ಸೇವೆ ಸಲ್ಲಿಸುವ ಮಹಾನುಭಾವರು ಅವರು ವಾಯುದೇವರು. ಒಬ್ಬರ ಹೃದಯದಲ್ಲಿ ಅಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿ. ಅದಕ್ಕಾಗಿ ಬುದ್ಧಿಯುಳ್ಳ ಹನುಮಂತ ಅಂತ 4 ದಿಕ್ಕಿಗೆ ತಿರುಗ್ತವೆ. ಅಂದ್ರೆ ಟೋಟಲ್ 8 ದಿಕ್ಕಿಗೆ, ಒಂದೊಂದು ದಿಕ್ಕಿಗೆ ತಿರುಗಿದಾಗ ಒಂದೊಂದು ಅಭಿಪ್ರಾಯಗಳು, ಒಂದೊಂದು ರೀತಿಯಾದ ಕಾರ್ಯಗಳು ನಮ್ಮಿಂದ ಆಗ್ತವೆ. ಆಚಾರ ಚಲೋನೇ ಇದ್ರ ಯಾಕೋ ಒಮ್ಮೆ ಸಿಟ್ಟಿಗೆ ಬಂದು ಒದರಾಡ್ಲಿಕ್ಕತ್ತಾರ ನೋಡೋದು. ಬಹಳ ಸಮಾಧಾನ ಆಚಾರ, ಅಗ್ನಿಯೊಳಗಿದ್ದ ಆಚಾರಗಳೆಲ್ಲ ಬಹಳ ಸಮಾಧಾನ, ಎಂದೂ ಸಿಟ್ಟಿಗೆ ಬರಂಗಿಲ್ಲ ಅವರೆಲ್ಲ. ಅದ್ರ ಒಮ್ಮೆ ಸಿಟ್ಟಿಗೆ ಬಂದು ಯಾಕೋ ಒದರಾಡ್ಲಿಕ್ಕತ್ತಾರ ನೋಡು ಅಂತ ಇಷ್ಟೇ ನಾವು ಚಿಂತನೆ ಮಾಡಬಾರದು. 8 ದಳದ ಕಮಲದ ಮಧ್ಯದಲ್ಲಿರುವಂತಹ ಹಂಸರೂಪಿಯಾದ ಭಗವಂತ ಆ ಕಮಲವನ್ನು ರೊಟೇಟ್ ಮಾಡಿದಾಗ ಒಮ್ಮೆ ಸತ್ವಗುಣ, ಒಮ್ಮೆ ರಜೋಗುಣ,
ಒಮ್ಮೆ ತಮೋ ಗುಣ. ಈ ರೊಟೇಟ್ ಮಾಡಿದಾಗ ನಮ್ಮಲ್ಲಿ ಅದನ್ನು ಉಂಟು ಮಾಡಬೇಕಾದ ಕಾರ್ಯ ಕೆಳಗಡೆ ಇರುವ ವಾಯುದೇವರು ಮಾಡ್ತಾರೆ. ಅದಕ್ಕೆ 632 ಶ್ವಾಸ ಜಪಗಳ 3 ವಿಧ ಜೀವರೊಳ ಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ವಿಶ್ವರಿಗೆ ಅಧಮ ಜನರಿಗ ಪಾರ ದುಃಖಗಳೀವ ಗುರುಪವ ಮಾನಸಲ ಹೆಮ್ಮ ಅಂತ ಜಗನ್ನಾಥದಾಸರು ಈ ನಿಟ್ಟಿನಲ್ಲಿ ಆ ಪದ್ಯವನ್ನು ಮಾಡಿದರು. ಇಲ್ಲಿರುವಂತಹ ವಾಯುದೇವರು ಭಗವಂತ ಯಾವ ಯಾವ ದಿಕ್ಕಿಗೆ ಆ ಕಮಲವನ್ನ ತಿರುಗಿಸ್ತಾನೋ, ಆ ಹೆಸರನ್ನ ತಿರುಗಿಸ್ತಾನೋ, ಆಯಾ ರೀತಿಯಾದ ಚಿಂತನೆಗಳು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಬರ್ತದೆ. ಆ ಕಾರ್ಯವನ್ನ ಭಗವಂತನ ಆಧಾರದ ಮೇಲೆ, ಆ ಭಗವಂತನ ಅನುಗ್ರಹದ ಮೇಲೆ ಆ ಕಮಲದ ತುದಿಯಲ್ಲಿ ನಿಂತು ಮಾಡುವಂತಹ ಮಹಾನುಭಾವರು ಅವರು ವಾಯುದೇವರು. ಅದಕ್ಕಾಗಿ ಬುದ್ಧಿ ಉಳ್ಳ ಹನುಮಂತ ಅಂತ ದಾಸರಿಗೆ. ಒಬ್ಬರಿಗೆ ಧ್ಯಾನೋ ಸುಖ, ಇನ್ನೊಬ್ಬರಿಗೆ ಧ್ಯಾನೋ ದುಃಖ, ಇನ್ನೊಬ್ಬರಿಗೆ ಧ್ಯಾನೋ ಸ್ವಲ್ಪ ಕಡಿಮೆ ಆಗಬೇಕಾಗಿತ್ತು, ಇನ್ನೊಬ್ಬರಿಗೆ ಧ್ಯಾನ ಇನ್ನಷ್ಟು ಜೋರಾಗಿ ಬೇಕಾಗಿತ್ತು. ಹಳ್ಳಿದ್ದವರಿಗೆ ಫ್ಯಾನ್ ಕಡಿಮೆ, ದಪ್ಪಿದ್ದವರಿಗೆ ಫ್ಯಾನ್ ಬಹಳ ಬೇಕು. ಈ ಎಲ್ಲ ಕಾರ್ಯವು ನಮ್ಮ ಬುದ್ಧಿಯಲ್ಲಿ ಬರಬೇಕು ಅಂತ ವ್ಯವಸ್ಥೆ ಮಾಡುವ ಮಹಾನುಭಾವ ಹನುಮಂತ. ಒಬ್ಬರಲ್ಲಿ ನಿಂತಾಡುವನು ಮತ್ತೊಬ್ಬರಲ್ಲಿ ನೋಡುವನು ಅಂತ ದಾಸರ ನುಡಿಯಲ್ಲಿ ಭಗವಂತನ ಪಾರಮ್ಯವನ್ನ ತಿಳಿಯುತ್ತೇವೆ. ಆ ಭಗವಂತನ ಪಾರಮ್ಯದ ಜೊತೆಗೆ ವಾಯುದೇವರ ಮಹತ್ವ ಎಂತಹದ್ದು ಅಂತಂದರೆ, ಎಲ್ಲರ ಹೃದಯದಲ್ಲಿ ಇರುವಂತಹ ಭಗವಂತ ಒಂದೇ ಟೈಮಿಗೇನೆ ಎಲ್ಲರ ಹೃದಯವನ್ನು ಕೂಡ, ಎಲ್ಲರ ಕಮಲವನ್ನು ಕೂಡ ಪೂರ್ವಕ್ಕೆ ಇಡೋದಿಲ್ಲ, ಪಶ್ಚಿಮಕ್ಕೆ ಇಡೋದಿಲ್ಲ. ಒಬ್ಬರು ಪೂರ್ವ, ಒಬ್ಬರು ಪಶ್ಚಿಮ, ಒಬ್ಬರು ಉತ್ತರ, ಒಬ್ಬರು ದಕ್ಷಿಣ, ಆಯಾ ರೊಟೇಟ್ ಮಾಡುವಂತಹ ಕಮಲ ಆಯಾ ದಿಕ್ಕಿಗೆ ಹೋದಾಗ ಆಯಾ ಬುದ್ಧಿಯನ್ನ ಪ್ರೇರಣೆ ಮಾಡುವಂತಹ ಮಹಾನುಭಾವರು ಅಂದ್ರೆ ಅವರು ವಾಯುದೇವರು. ಅದಕ್ಕೆ ಅವರನ್ನ ಸಮೀರ ಅಂತ ಕರೀತಾರೆ. ಸಮ್ಯಕ್ ಈರಯತಿ, ಈರ ಪ್ರೇರಣೆ ಅಂತ ಧಾತು. ಚೆನ್ನಾಗಿ ಪ್ರೇರಣೆಯನ್ನ ಮಾಡ್ತಾರೆ ವಾಯುದೇವರು. ಅದಕ್ಕಾಗಿ ಅವರನ್ನ ಸಮೀರ ಅಂತ ಕರೀತಾರೆ. ಅದಕ್ಕೆ ನರಹರಿ ವಿಠಲರು ಹೇಳಿದ್ದೇನು, ಪ್ರೇರಣೆ ಮಾಡಿಸೋ ಭಾರತಿ ರಮಣನೆ ಸಿರಿದೋರೆ ನರಹರಿ ವಿಠಲನ ನಿಜ ದೂತ ಹನುಮ ಹಾಲ ಭಾವಿಯೋಳಿರುವಂಥ ಭೀಮ ದೂರ ನೋಡದಿರೋ ಹನುಮ ಕಲವ ಜೋಡಿಸಿ ಪ್ರಾರ್ಥಿತೆ ಭೀಮ. ಹೀಗೆ ಆ ಯಾವ ಪ್ರೇರಣೆಯನ್ನ ನಿರಂತರದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ನಿಂತುಕೊಂಡು ಮಾಡುವಂತಹ ಮಹಾನುಭಾವರು ಅವರು ವಾಯುದೇವರು. ಅದಕ್ಕಾಗಿಯೇ ಅವರಿಗೆ ಏನು ಹೇಳೋದು ಗೊತ್ತಾ, ತತ್ವಜ್ಞಾನ ಮುಕ್ತಿ ಭಾಗಃ ಸುಖೇಸಿ ಹಿಗುರೋ ಯೋಗ್ಯತಾ ತಾರತಮ್ಯ ದಾದತ್ಸೆ ವಿಶ್ವಬುದ್ಧಿಂ ಕೃತಿವ ನಿರ್ಣಯವೋ ಗೋಚರ ನಿತ್ಯಬದ್ಧ ತಾಮಿಸ್ತಾನ್ ರಾಧಿಕಾಖ್ಯೇ ಕಮಸಿಸು ಬಹುಲಂ ಮುರ್ಗಯಸ್ಯನ್ಯ ಧಾಜ್ಞ ವಿಷ್ಣೋ ರಾಜ್ಞಾ ಭಿರಿಕ್ತಂ ಶ್ರುತಿ ಶತಮಿತಿಹಾಸಾದಿಚ ಕರ್ಣಯಾಮಃ. ಇಷ್ಟು ಮಾತ್ರ ವಾಯುದೇವರು ಮಾಡೋದಲ್ಲ. ಇವತ್ತೇನೋ ವಾಯುದೇವರು ಒಳಗಡೆ ನಿಂತು ಈ ಕಾರ್ಯವನ್ನ ಮಾಡ್ತಾರೆ ಅಂತ ಚಿಂತನೆ ಮಾಡುವುದಲ್ಲ. ನಮ್ಮ ಹಿಂದಿನ ಎಲ್ಲ ಪುಣ್ಯ ಪಾಪಗಳ ಲೆಕ್ಕವನ್ನ ಇಟ್ಟುಕೊಂಡು ಆ ಪುಣ್ಯ ಪಾಪಗಳ ಲೆಕ್ಕಕ್ಕೆ ತಕ್ಕಂತೆ ಭಗವಂತ ಏನು ಆ ಕಮಲವನ್ನ ತಿರುಗಿಸ್ತಾನೋ, ಆ ಕಮಲ ತಿರುಗಿಸಿದಾಗ ಆ ಲೆಕ್ಕಕ್ಕೆ ಇದ್ದಂತೆಯೇ ಬುದ್ಧಿಯನ್ನ ಪ್ರಚೋದನೆ ಮಾಡುವಂತಹ ಮಹಾನುಭಾವರು ವಾಯುದೇವರು. ನನ್ನ ಹೃದಯದಲ್ಲಿರುವ ಕಮಲ ಒಮ್ಮೆ ಪೂರ್ವಕ್ಕೆ ಬಂದಿದೆ, ಆಗ ಸತ್ವಗುಣ ಬೆಳೆಯಬೇಕು. ನಿಮ್ಮ ಹೃದಯದಲ್ಲೂ ಕೂಡ ಪೂರ್ವಕ್ಕೆ ಬಂದಾಗಲೂ ಕೂಡ ಸತ್ವಗುಣ ಬೆಳೆಯಲೇಬೇಕು. ಹಾಗಾದ್ರೆ ನನಗೆ ಪೂಜೆ ಮಾಡಬೇಕು ಅನ್ನುವ ಸತ್ವಗುಣ ನನ್ನಲ್ಲಿ ಇದೆ. ಆದರೆ ನಿಮ್ಮಲ್ಲಿ ಸತ್ವಗುಣ ಭಜನೆ ಮಾಡಿದರೆ ಸಾಕು ಅನ್ನೋದಿದೆ. ಎರಡೂ ಸತ್ವಗುಣವೇ. ಭಜ ಸೇವಾಯ, ಭಜನೆ ಮಾಡುವುದು ಒಂದು ಸತ್ವಗುಣವೇ, ಪೂಜೆ ಮಾಡುವುದು ಒಂದು ಸತ್ವಗುಣವೇ. ಆದರೆ ಇವನಿಂದ ಪೂಜೆ ಮಾಡಿಸ್ತಾ ಇದ್ದಾನೆ, ಇವನಿಂದ ಕೇವಲ ಸ್ಮರಣೆ ನಾಮಸ್ಮರಣೆಯನ್ನ ಮಾಡಿಸ್ತಾ ಇದ್ದಾನೆ ಅಂದ ಮೇಲೆ ಯಾಕೆ ಹೀಗೆ ಪೂರ್ವಕ್ಕೆ ಬಂದಾಗ ಎಲ್ಲರೂ ಪೂಜೆ ಮಾಡಬೇಕಲ್ಲ? ಇಲ್ಲ. ಪ್ರಾಚೀನ ಚೀರ್ಣಪುಣ್ಯೋ ಚಾರು ಚಿತ್ತ, ಆ ಕಡೆಯಲ್ಲಿ ಚಿತ್ತ ಇಟ್ಟಂತಹ ವಾಯುದೇವರು ಪ್ರಾಚೀನದಲ್ಲಿ ಹಿಂದೆ ಮಾಡಿದಂತಹ ಎಲ್ಲ ಪುಣ್ಯ ಪಾಪಗಳ ಪರಿಭಾಗವನ್ನ ತಿಳಿದುಕೊಂಡು ಅವನ ಯೋಗ್ಯತೆಗೆ ತಕ್ಕಂತೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಗಳಲ್ಲಿ ಬಂದಾಗಲೂ ಕೂಡ ಆ ಮನುಷ್ಯರ ಪ್ರಾಣಿಗಳ ಕಾರ್ಯಗಳಲ್ಲಿ ವ್ಯತ್ಯಾಸವನ್ನ ಇಟ್ಟು ಅವರಿಗೆ ಪುಣ್ಯಪ್ರದರಾಗುವಂತಹ ಮಹಾನುಭಾವರು ಮುಲೇಶ ನಾಮಕನಾಗಿ ಅವರು ವಾಯುದೇವರು. ಅದಕ್ಕಾಗಿ ಬುದ್ಧಿ ಉಳ್ಳ ಹನುಮಂತ ಅಂತ. ಇಂತಹ ಬುದ್ಧಿ ಯಾರಿಗಿದೆ? ಮನೆಯಾಗ ಚಟ್ನಿ ಪುಡಿ ಮಾಡ್ತೀವಿ, ಚಂದಾಗಿ ಮಾಡಿದವರೆಲ್ಲ
ಮಾಡೋದೆಲ್ಲ ನಾಳೆ ತಗೊಂಡ್ರೆ ಇದ್ದೇವರೆಲ್ಲ ಮಾಡೋದು. ಹತ್ತಿ ಮಂದಿ ಟೇಸ್ಟ್ ನೋಡೋಣ, ಚಟ್ನಿ ಪುಡಿ ಹೆಂಗೆ ಮಾಡ್ತಿದ್ದೀನಿ. ಬರೀ ಹತ್ತಿ ಮನಿದ ಟೇಸ್ಟ್ ನೋಡೋದಾಗ್ಯದ. ಮಾಡುವ ಕೈಗಳು ಅವುಗಳೇ, ಮಾಡುವುದು ಮಿಕ್ಸರ್ನಲ್ಲೇನೆ, ಅದೇ ಕಡ್ಲೆ ಬೇಳೆನೆ, ಅದೇ ಬೇಳೆಗಳೇ ಎಲ್ಲವನ್ನೂ ಹಾಕಿ ಹಾಗೇ ಮಾಡ್ತೀರಾ. ಇವತ್ತು ಮಾಡಿದ ರುಚಿಯೇ ಬೇರೆ ಇರ್ತದೆ, ಇನ್ನೊಮ್ಮೆ ಮಾಡಿದಾಗ ರುಚಿಯೇ ಬೇರೆ ಇರ್ತದೆ. ಕಾರಣ ಏನು? ಪ್ರೇರಣೆ ಮಾಡಿಸೋ ಭಾರತಿ ರಮಣನೆ. ಹೋದ್ಸಲ ಮಾಡಿದಾಗ ಉಪ್ಪು ಕಡಿಮೆ ಆಗಿತ್ತವ ಅನ್ಕೋತ 2 ಕೈ ಹಾಕಿರ್ತೀವಿ, ಉಪ್ಪು ಜಾಸ್ತಿ ಆಗಿರ್ತದೆ. ಹೀಗೆ ಪ್ರೇರಣೆಯನ್ನ ನಿಂತು ಮಾಡುವ ಮಹಾನುಭಾವರು ವಾಯುದೇವರು. ಅದಕ್ಕಾಗಿ ಬುದ್ಧಿಯುಳ್ಳ ಹನುಮಂತ ಅಂತ ದಾಸರು. ಇಷ್ಟು ಮಾತ್ರ ಕಾರ್ಯ ಏನು ವಾಯುದೇವರು ಅಂತಂದ್ರೆ, ಇವತ್ತು ಶನಿವಾರವಲ್ಲ, ಅದಕ್ಕೆ ಹೇಳಿ ಇಷ್ಟು ಮಾತ್ರ ಕಾರ್ಯ ಏನು ವಾಯುದೇವರು ಅಂದ್ರೆ ಇಲ್ಲ. ಸಾಧನೆಯನ್ನ ಮಾಡಿರ್ತಾನೆ ಜೀವಿ, ಅಪರೋಕ್ಷ ಜ್ಞಾನವನ್ನು ಪಡೆದಿರ್ತಾನೆ ಜೀವಿ. ಅಪರೋಕ್ಷ ಜ್ಞಾನವನ್ನ ಪಡೆದು ತನ್ನ ಕರ್ಮಗಳನ್ನೆಲ್ಲ ಮತ್ತೆ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ತಾನೆ. ಸಪ್ತಾವರಣಗಳಿಂದ ಕೂಡಿದಂತಹ ಆ ಬ್ರಹ್ಮಾಂಡದ ಒಳಗೆ ಹೊರಗಡೆ ನಿಂತುಕೊಂಡು ವಾಯುದೇವರು ಹೇಳ್ತಾರಂತೆ, ಇವನನ್ನ ನೀನು ಮೋಕ್ಷಕ್ಕೆ ಕರೆದುಕೋ. ಏನಂ ಮೋಚಯ ಅಂತ, ಇವನನ್ನ ಮೋಕ್ಷಗೊಳಿಸುವ. ಇಷ್ಟು ವಾಯುದೇವರು ಹೇಳಿದಾಗಲೂ ಕೂಡ ದೇವರು ಎಸ್ ಅನ್ನೋದಿಲ್ಲ ಇದಕ್ಕೆ. ನಮ್ಮ ರಾಘವೇಂದ್ರ ಗುರುಸಾರ್ವಭೌಮರು ಪದಸಂಕಲ್ಪ ಗದ್ಯದಲ್ಲಿ ಹೇಳುವಂತೆ, ದೀನಂ ದೂರಂ ಈನಂ ಶರಣಾಗತಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ವಾಯುದೇವರ ಮಹತ್ವವನ್ನ ಹೇಳ್ತಾರೆ. ಏನಂತ? ನಮ್ಮನ್ನ ನೋಡಿಕೊಂಡು ವಾಯುದೇವರು ಹೇಳಬೇಕಂತೆ. ವಾಯುದೇವರನ್ನ ನೋಡಿ, ಹನುಮಂತರನ್ನ ನೋಡಿ ನಿನ್ನೆ ರಾಮ ಹೇಳಿದನಲ್ಲ, ನೂರಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಶ್ರುತಂ ಉಚ್ಚಾರಯತಿ ಕಲ್ಯಾಣಿ ವಾಚಂ ಹೃದಯ ಹಾರಿಣಿ ಅಂತ ನಿನ್ನೆ ಹನುಮಂತನ ಮಹಿಮೆಯನ್ನ ರಾಮ ಹೇಳಿದನಲ್ಲ, ಹಾಗೆ ಹನುಮಂತ ನಮ್ಮ ಮಹಿಮೆಯನ್ನ ರಾಮನಿಗೆ ಹೇಳಬೇಕಂತೆ. ದೀನಂ ದೂರಂ ಈನಂ ಶರಣಾಗತಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ಹೀಗೆ ವಾಯುದೇವರು ವಿಜ್ಞಾಪನೆಯನ್ನ ಮಾಡಬೇಕಾದರೆ ನಾವು ದೀನರಾಗಬೇಕು. ದೀನರಾಗುವುದು ಅಂದ್ರೆ ಏನು? ಎಲ್ಲರಿಗೂ ಬೇಡ್ಕೋತ ಹೋಗುದೇನು? ನನ್ನ ಹತ್ರ ಏನೂ ಇಲ್ಲ, ಒಂದಿಷ್ಟು ಕೊಡ್ರಿ ಅಂತ ಬೇಡ್ಕೋತ ಹೋಗುವುದು ದೀನತೆ ಏನು ಅಂದರೆ ಅಲ್ಲ. ದೀನರಾಗೋದು ಅಂದ್ರೆ ಏನು? ದೀನ ಅನ್ನುವ ಶಬ್ದಕ್ಕೆ ಕೊಡುವವನು ಒಬ್ಬನಿದ್ದಾನೆ ಅಂತ ತಿಳಿದುಕೊಂಡವನೇ ದೀನ. ನಾವು ಕೇಳ್ತಾ ಹೋಗ್ತೇವೆ, ಕೊಡು 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 ಅಂತ, ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳ್ತಾ ಹೋಗ್ತೇವಲ್ಲ, ಇದೇ ದೀನತೆ. ಈ ದೀನತೆಯನ್ನು ಪಡೆಯಬೇಕಾದರೆ ಯಾರಲ್ಲಿ ದೀನತೆಯನ್ನ ಪಡೆಯಬೇಕು ಅಂದ್ರೆ ಕನಕದಾಸರು ಹೇಳ್ತಾರೆ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿ ಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನು ಬಲ್ಲೆನು ನಾನು ನೆಲೆಸು ಜ್ಞಾನ ಮೂರ್ತಿ ನೀನು ನಿನ್ನ ಸಮಾನರುಂಟೆ ದೇವ ರಕ್ಷಿಸೋ ನಮ್ಮ ನನವರತ ಅಂತ. ಹಾಗಾದರೆ ದೀನನಾಗಬೇಕು. ಯಾವ ವಿಷಯದಲ್ಲಿ? ದೇವರ ಮುಂದೆ ನಿಂತುಕೊಂಡು ನನಗೆ ಯಾರೂ ಇಲ್ಲ ಸ್ವಾಮಿ ನೀನೇ ಕೊಡಬೇಕು ಅನ್ನುವ ದೀನತೆ ನಮ್ಮಲ್ಲಿ ಬೆಳೆಯಬೇಕು. ದೀನಂ ದೂನಂ ಏನಂ ಶರಣಾಗತಂ, ಶರಣಾಗತರಾಗಬೇಕು ದೇವರ ಮುಂದೆ. ಅಂದಾಗ ಮಾತ್ರ ವಾಯುದೇವರು ಉದ್ಧರ ಅಂತ ಮುಂದಿನ ಶಬ್ದ ಹೇಳ್ತಾರೆ ಅಲ್ವಾ? ನಾವೆಲ್ಲ ಹೋಗಿ ಮಂತ್ರಾಲಯಕ್ಕೆ ಹೋಗಿ ರಾಯರ ಮುಂದೆ ನಿಂತು ರಾಯರ ಸ್ತೋತ್ರ ಅಂತೀವಿ, ಅಷ್ಟೋತ್ರ ಅಂತೀವಿ, ಮನ್ಯಾಗ ಅಷ್ಟೋತ್ರ ಮಾಡಿರ್ತೀವಿ, ರಾಯರಿಗೆ ಹೋಗಿರಂಗಿಲ್ಲ ನಾವು ಅಲ್ವಾ? ಇಷ್ಟೆಲ್ಲ ಅಷ್ಟೋತ್ರ ಮಾಡಿರ್ತೀವಿ, ಎಲ್ಲಾನು ಮಾಡಿರ್ತೀವಿ. ಒಂದು ಸಲಾನೇ ರಾಯರು ತಮ್ಮ ವೃಂದಾವನದಿಂದ ನೀ ಅಂದಿದ್ದಕ್ಕೆ ಸಾಕ್ಷಿ ಹಯ್ಯಾಸ್ಯೋತ್ರ ಹಿ ಅಂದಾರೇನು? ಅಂದ್ಬಿಟ್ರೆ ನಾವೇನಿಲ್ಲ, ಆ ವೃಂದಾವನದೊಳಗೆ ಕೂತು ಅವ್ರಂದ್ರೆ ನಮ್ಮ ವೃಂದಾವನ ಆಗಿರ್ತದ ಗಾಬರಿಗೆ ಅಲ್ವಾ? ಆದ್ರೆ ಅಪ್ಪಣ್ಣಾಚಾರ್ಯರು ಕೂಗಿದಾಗ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಒಳಗಡೆ ಇರುವ ರಾಘವೇಂದ್ರ ಸ್ವಾಮಿಗಳು ಅಂತಾರೆ. ಅಂದರೆ ಇಲ್ಲಿ ಒಳಗಡೆ ಇರುವ ಭಗವಂತ ಉದ್ಧರ ಅಂತ ಹೇಳಿದ ಲಕ್ಷಣ ಎಸ್ ಅನ್ನಬೇಕು ವಾಯುದೇವರ ಮಾತಿಗೆ. ಅಂದರೆ ನಾವೇನಾಗಿರಬೇಕು? ಶರಣಾಗತರಾಗಿರಬೇಕು. ಅದಕ್ಕೆ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಜಗದಾಗೂಹಗ ಪಲ್ಲವ ಸಮಕುಕ್ಷೇ ಶರಣಾದೆ ಅಂತ. ಭಗವಂತ ನಿನ್ನ ಹೊಟ್ಟಿ ಹೆಂಗದ? ಇಡೀ ಪ್ರಳಯ ಕಾಲದಲ್ಲಿರುವಂತಹ ಎಲ್ಲವನ್ನೂ ಹೊಟ್ಟೆಯಲ್ಲೇ ಇಟ್ಟುಕೊಂಡಿದ್ದೀಯಾ, ಮುಕ್ತಾಮುಕ್ತ ಜೀವರಾಶಿಗಳನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದೀಯಾ. ಆದರೂ ನಿನ್ನ ಹೊಟ್ಟೆ ಹೇಗೆ ಇದೆ ಅಂದರೆ ಜಗದಾಗೂಹಗ ಪಲ್ಲವ ಸಮಕುಕ್ಷೇ ಶರಣಾದೆ ಅಂತ. ಜಗತ್ತನ್ನ ಪಡೆದಂತಹ ಅಂದರೆ ಆ ಬ್ರಹ್ಮನನ್ನ ಪಡೆದಂತಹ ಏನು ಕಮಲ ಇದೆಯಲ್ಲ, ಆ ಕಮಲದ ಹೆಸರು ಹೇಗಿದೆಯಲ್ಲ, ಕಮಲದ ದಳ ಅದರ
ನಿನ್ನ ಹೊಟ್ಟೆ ಇದೆ ಅಂತಾರೆ ಶ್ರೀಮದಾಚಾರ್ಯ. ಈ ಹೊಟ್ಟೆಗೂ ಇದಕ್ಕೆ ಏನು ಸಂಬಂಧ ಅಂತಂದ್ರೆ ಅಲ್ಲಿ ನಮ್ಮ ಶ್ರೀಮದಾಚಾರ್ಯ ಹೇಳಿದ್ದೇನು, ಸಮಕುಕ್ಷೆ ಶರಣಾದೆ ಎಂದು ಕನ್ನಡವಾಗಿ ಹೇಳಿಬಿಟ್ರು, ಶರಣಾದೆ ನಿನಗೆ ಅಂತ. ಇಂತಹ ಹೊಟ್ಟೆ ಇರುವವನಿಗೆ ನಾವು ಶರಣಾದೆ ಅಂದರೆ ನಾವೆಲ್ಲ ನೋಡ್ಕೊಳ್ತೀವಿ, ಚಲೋ ಹೊಟ್ಟಿದ್ದವನ ಊಟಕ್ಕೆ ಕೂತ್ರ ನಮ್ಮ ಊಟ ಚಲೋ ಆಗ್ತದ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ವಾಯುದೇವರು ಚಲೋ ಹೊಟ್ಟೆ ಇದ್ದವ್ರ ಮಕ್ಕಳು ಊಟಕ್ಕೆ ಕೂಡ್ಲಿಲ್ಲವರು ಸಮಕುಕ್ಷೆ ಶರಣಾದೆ. ಇಷ್ಟೆಲ್ಲ ಇದ್ದರೂ ಕೂಡ ಸಮಾನವಾದ ಹೊಟ್ಟೆ ಯಾಕಿದೆ ಅಂದರೆ ಆ ಹೊಟ್ಟೆಯಲ್ಲಿ ಇನ್ನೊಬ್ಬರನ್ನ ನೋಡಿ ಕಿಚ್ಚು ಇಲ್ಲ, ಹೊಟ್ಟೆ ಕಿಚ್ಚು ಇಲ್ಲ, ಅದಕ್ಕಾಗಿ ಸಮಕುಕ್ಷೆ. ಅಂತಹ ಭಗವಂತನ ಹೊಟ್ಟೆಯನ್ನೇ ನೆರವೇರಿಸಿಕೊಂಡು ಹೊರಟರಲ್ಲ ವಾಯುದೇವರು. ಅಂತಹ ಹೊಟ್ಟೆಯನ್ನ ನೋಡಿ ಹೇಗಿದೆ ಉದಾಹರಣೆಗೆ ಅಂತ ಕೇಳಿದರೆ, ಹೊಟ್ಟೆ ಯಾವುದು ಸೊಟ್ಟೆ ಯಾವುದು ಗೊತ್ತಿಲ್ಲ, ಅಷ್ಟು ತೆಳ್ಳದ ಅಂತ ಭಗವಂತನ ಹೊಟ್ಟೆ. ಅಂತಹ ಭಗವಂತನ ಹೊಟ್ಟೆಗೆ ನಾವು ಶರಣಾದರೆ ನಮ್ಮ ಹೊಟ್ಟೆಗೆ ಕಡಿಮೆ ಆಗುವುದಿಲ್ಲ, ಅದಕ್ಕಾಗಿ ಶರಣಾಗಬೇಕು. ಶರಣಾದೆ ಶರಣಾಗತಂ ಏನಂ ಉದ್ಧರ ಅಂತ ಹೇಳಬೇಕಾದರೆ ಶರಣಾಗತರಾಗುವುದನ್ನ ಕಲಿಯಬೇಕು. ನಾವು ಗತರಾಗ್ತೇವೆ, ಶರಣಾಗತರಾಗುವುದು. ಶರಣಾಗತರಾಗುವುದು ಅಂದ್ರೆ ಏನು? ಯಾವುದೂ ನನ್ನದಲ್ಲ, ಎಲ್ಲವೂ ನಿನ್ನದೇ, ನೀನು ನುಡಿಸಿದಂತೆ ನಾನು ನುಡಿವೆನಯ್ಯ, ಇಷ್ಟೇ ಬದುಕೋದು, ಇದೇ ಶರಣಾಗತಿ ಅಂತ. ಸಾಮಾನ್ಯವಾಗಿ ಶರಣಾಗತಿ ಅಂತಂದರೆ ಅವರಂತಹ ಯೋಗ್ಯತೆ ನಮ್ಮದಲ್ಲ. ಕೊನೆಗೆ ಒಂದು ಶರಣಾಗತಿಯನ್ನಾದರೂ ಮಾಡಬಹುದು. ಭಗವಂತ, ನಾನೇನು ಮಲಗಿಕೊಳ್ಳುವಾಗ ಎಲ್ಲಾ ಕೆಲಸ ಮುಗಿಸಿ ಮಲ್ಕೊಳ್ತಾ ಇರ್ತೇನಲ್ಲ, ಬೆಳಗ್ಗೆಯಿಂದ ಆರಂಭ ಮಾಡಿಕೊಂಡು ಮಲಗುವವರೆಗೂ ಮಾಡಿದ ಕಾರ್ಯಗಳೆಲ್ಲ ಇದು ನಿನ್ನ ಪೂಜೆ, ಇದು ನೀನೇ ನಾಳೆಯಿಂದ ಇನ್ನಷ್ಟು ಹೆಚ್ಚು ಮಾಡಿಸು ಅಂತ ಬೇಡಿಕೊಂಡು ಮಲಗಬೇಕು. ಇದರಿಂದ ಎರಡು ಲಾಭಗಳು. ಏನು ಲಾಭ ಅಂದ್ರೆ ನಾಳೆಯಿಂದ ಹೆಚ್ಚಿನ ಪುಣ್ಯವನ್ನ ಮಾಡಿಸ್ತಾನೆ ಭಗವಂತ, ಅದು ಒಂದು ಪುಣ್ಯ, ಪುಣ್ಯದ ಕಾರ್ಯವನ್ನ ಮಾಡಿಸ್ತಾನೆ ಅನ್ನೋದು ಒಂದು ಪುಣ್ಯ. ಹೀಗೆ ಬೇಡಿಕೊಂಡಾಗ ನಾಳೆ ಮತ್ತೆ ನಮ್ಮನ್ನ ಎಬ್ಬಿಸ್ತಾನಲ್ಲ, ಅದು ಅವರ ಪುಣ್ಯ. ಎರಡೂ ಕೂಡ ಲಾಭ ನಮಗೆ. ಅದಕ್ಕಾಗಿ ನಾಳೆಯಿಂದ ಇನ್ನಷ್ಟು ಉತ್ತಮವಾದ ಕಾರ್ಯವನ್ನ ಮಾಡಿಸುವಂತಹ ಸೌಭಾಗ್ಯವನ್ನ ನೀನು ಕೊಡು ಸ್ವಾಮಿ. ತ್ವಂ ಹರೇ ತವಾನುಚರಣ ಪ್ರಾಣ ಶರೀರಂ ಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ. ಇದೆಲ್ಲವೂ ಕೂಡ ನಿನ್ನ ಆರಾಧನೆ ಅಂತ ಮಲಗಿಕೊಳ್ಳುವಾಗ ನಮಸ್ಕಾರ ಮಾಡಿ ಮಲಗಿದರೂ ಇದೇ ಶರಣಾಗತಿ ಅಂತ. ಇಷ್ಟು ವಾಯುದೇವರು ಪ್ರತಿಯೊಬ್ಬರಲ್ಲಿ ನಿಂತುಕೊಂಡು ಮಾಡುವಂತಹ ಕಾರ್ಯ. ಇಷ್ಟು ಮಾತ್ರ ಅಲ್ಲ, ನಾವು ಮಲ್ಕೊಂಡಾಗ ನಾವೇ ಸತ್ತಂಗ ಕನಸಿರ್ತದೆ ಕೆಲವರು. ಹೌದಾ? ಡೇಂಜರ್ ಇಲ್ಲ. ನಾವು ಮಲ್ಕೊಂಡಿರ್ತೀವಿ, ನಾವೇ ಸತ್ತಂಗ ಕನಸಿರ್ತದ, ಎದ್ದು ನೋಡ್ತೀವಿ, ಅಪ್ಪ ಬದುಕೀವಿ ಅಂತೀವಿ. ಈ ಬದುಕೀವಿ ಅನ್ನುವ ಸಂದರ್ಭದಲ್ಲೂ ಕೂಡ ನಾವು ಉಸಿರಾಡ್ತಾ ಇದ್ದೇವೆ ಅನ್ನುವ ಬುದ್ಧಿ ಬರೋದಿಲ್ಲ. ಬದುಕೀವಿ ಅನ್ನೋದಷ್ಟೇ ಗೊತ್ತು. ಯಾಕೆ ಎದ್ದು ಕೂತೀವಿ, ಬದುಕೀವಿ ಅನ್ನೋದು ಗೊತ್ತಲ್ಲ, ಉಸಿರಾಡ್ತೀವಿ ಅನ್ನುವಂತಹ ಬುದ್ಧಿ ಬಂದಲೇನೋ ಆ ಟೈಮ್ ಒಳಗೆ ಎಲ್ಲಿ ಮ್ಯಾಲ ಬಂದಿರ್ತದೆ, ಉಸಿರು ಬಿಡ್ತಿರ್ತೀವಿ. ಇಷ್ಟು ಗೊತ್ತಿದ್ದು ಕೂಡ ಉಸಿರಾಡ್ತಿದ್ದೀವಿ ಅನ್ನುವ ಕಲ್ಪನೆ ಬರೋದಿಲ್ಲ. ಬದುಕೀವಿ ನಾವು ಅಲ್ವಾ? ಇಂತಹ ಬದುಕನ್ನ ಕನಸಿನಲ್ಲಿ ಸತ್ತಾಗಲೂ ಕೂಡ ಎಚ್ಚರಾದಾಗ ಬದುಕಿದ್ದೇನೆ ಅನ್ನುವ ಬುದ್ಧಿಯನ್ನ ಪ್ರೇರಣೆಯನ್ನ ನೀಡುವ ಮಹಾನುಭಾವರು ವಾಯುದೇವರು. ನಾವು ಮಲಗಿದರು ಅವನು ಮಲಗುವುದಿಲ್ಲ. ಅಂತಹ ಬಂಧು, ಅನಿಮಿತ್ತ ಬಂಧು ಅಂದರೆ ಅವನು ವಾಯುದೇವರು. ಇಂತಹ ಪ್ರತಿಯೊಬ್ಬರಿಗೂ ಇದೇ, ನಾವು ಸತ್ತಕ್ಕೆ ಕನಸು ಬಿಡಂಗಿಲ್ಲ, ಬೇರೆಯವರಿಗೆ ಬೇರೆ ಬೇರೆ ಕನಸುಗಳು ಬಿಡುತ್ತವೆ. ಆ ಕನಸುಗಳು ಬಿದ್ದಾಗಲೂ ಎಚ್ಚೆತ್ತುಕೊಂಡು ನಾವಿದ್ದೇವೆ ಎನ್ನುವ ಬುದ್ಧಿಯನ್ನ ಪ್ರೇರಣೆ ಮಾಡುವ ಮಹಾನುಭಾವರಿದ್ದಾರಲ್ಲ, ಅವರು ವಾಯುದೇವರು. ಅದಕ್ಕಾಗಿ ಬುದ್ಧಿಯುಳ್ಳ ಹನುಮಂತ ಅಂತ ದಾಸರು. ಹದ್ದಾಗಿ ಹಾಗಿದನೆ ಆಕಾಶಕ್ಕೆ ಅಂತ. ಸೀತಾದೇವಿಯನ್ನ ನೋಡಿಕೊಳ್ಳಲಿಕ್ಕೆ ಹೋಗಬೇಕಾದರೆ ಹದ್ದಾಗಿ ಹಾರಿದನಲ್ಲ, ಯಾಕೆ? ದಾಸ ಸಾಹಿತ್ಯದಲ್ಲಿ ರಾಮಾಯಣ ಅಂತ ಹೇಳಿದ್ದೀರಿ. ಈ ದಾಸ ಸಾಹಿತ್ಯದಲ್ಲಿ ಸಮಗ್ರವಾದ ರಾಮಾಯಣದ ಒಂದೊಂದು ಶ್ಲೋಕಕ್ಕೂ ಒಂದೊಂದು ಹಾಡನ್ನ ಹೇಳಬಹುದು. ಆದರೆ ಹಾಡಿನಲ್ಲಿರುವ ಶಬ್ದಗಳಲ್ಲೇನೆ ರಾಮಾಯಣದ ತಳ ಅಡಗಿದೆ ಅನ್ನುವುದನ್ನು ತಿಳಿಯಬೇಕಾಗಿದೆ. ಅದಕ್ಕಾಗಿ ಯಾವ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹನುಮಂತ ಅಂತ ಶಬ್ದ ಇತ್ತು, ಮಾರುತಿ ಅಂತ ಇಡಬೇಕಾಗಿತ್ತು.
ಆಂಜನೇಯ ಅಂತ ಇಡಬೇಕಾಗಿತ್ತು. ಹನುಮಂತ ಅಂತ ಯಾಕೆ ಇಟ್ಟರು ಅಂದ್ರೆ ಹನುಮು ಅಸ್ಯ ಅಸ್ತಿ ಇತಿ ಹನುಮಾನ್ ಅಂತ. ಹನು ಅನ್ನುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಅದಕ್ಕಾಗಿ ಜ್ಞಾನಪೂರ್ಣನಾದವನು ಭಗವಂತನ ವಿಚಾರವನ್ನು ಹೊರತುಪಡಿಸಿ, ಲಕ್ಷ್ಮೀದೇವಿಯ ವಿಚಾರವನ್ನು ಹೊರತುಪಡಿಸಿ ಜ್ಞಾನಪೂರ್ಣನಾದ ಮಹಾನುಭಾವ ಅವನು ಹನುಮಂತ ಅನ್ನುವುದಕ್ಕಾಗಿಯೇ ಹನುಮಂತ ಅಂತ ಕರೆದಿದೆ. ಬರುವುದು ಬುದ್ಧಿಯು ಬಲವು ಕೀರುತಿಯು ನಿರ್ಗತಿ ಧೈರ್ಯವು ನಿರ್ಭಯತ್ವವು ಆಯುರಾರೋಗ್ಯಾನಂದ ಜಾಡ್ಯ ವಾಕ್ಪಟುತ್ವವು ಹನುಮಾಯನರು. ಬರುವುದು ಬುದ್ಧಿಯು ಹನುಮಾಯನರು, ನಿರ್ಗತಿ ಧೈರ್ಯವು ಹನುಮಾಯನರು, ನಿರ್ಭಯತ್ವವು ಹನುಮಾಯನರು, ಆಯುರಾರೋಗ್ಯ ಹನುಮಾಯನರು, ಆನಂದ ಹನುಮಾಯನರು, ಅಜಾಡ್ಯ ಹನುಮಾಯನರು, ವಾಕ್ಪಟುತ್ವವು ಹನುಮಾಯನರು. ಬರುವುದು ಬುದ್ಧಿಯು ಬಲವು ಕೀರುತಿಯು ನಿರ್ಗತಿ ಧೈರ್ಯವು ನಿರ್ಭಯತ್ವವು ಆಯುರಾರೋಗ್ಯಾನಂದ ಜಾಡ್ಯ ವಾಕ್ಪಟುತ್ವವು ಹರೇ ರಂಗ ವಿಠಲ ಹನುಮಾಯನರು. ಇಷ್ಟೆಲ್ಲ ಕೊಡುವ ಮಹಾನುಭಾವರು ಹನುಮಂತ ದೇವರು. ನಮ್ಮಲ್ಲಿ ಇದ್ರೇನೆ ನಾವು ಕೊಡಲಿಕ್ಕೆ ಸಾಧ್ಯ, ನಮ್ಮಲ್ಲಿ ಇಲ್ಲ ಅಂದ್ರೆ ಏನು ಕೊಡಲಿಕ್ಕೆ ಸಾಧ್ಯ? 10 ಹಾಕ್ತಿರ್ತೀರಿ ಪ್ರವಚನ ಮುಗಿದ ಮೇಲೆ, 50 ಹಾಕು ದೀರ್ಘಾಸ ಹೇಳಿ 10 ಹಾಕಿದ್ರೆ ಏನು ತಂದಿಲ್ರಿ, 10 ಸಿಕ್ಸ್ಕೊಂಡು ಬಂದಿದ್ದೆ ಇಲ್ಲ ಅಂದ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಕೊಡೋಣ ಹೇಳ್ರಿ ಮತ್ತ ಅಂತೀವಿ, ಮುಂದೆ ಜೀವನದಾಗ ಕೊಡಂಗಿಲ್ಲ, ಅದು ಗ್ಯಾರಂಟಿನೇ ಅಲ್ವಾ? ಅಂದ್ರೆ ನಮ್ಮಲ್ಲಿ ಇಲ್ಲದೇ ಇರುವುದನ್ನ ನಾವು ಕೊಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲ? ಇಷ್ಟೆಲ್ಲ ವಾಯುದೇವರು ನಮಗೆ ಕೊಡ್ತಾರೆ ಅಂದ್ರೆ ಅವರಲ್ಲಿ ಇಷ್ಟೆಲ್ಲ ಇರಲೇಬೇಕಲ್ಲ. ಅದಕ್ಕೆ ಹನುಮು ಅಸ್ಯ ಅಸ್ತಿ ಇತಿ ಹನುಮಾನ್, ಪೂರ್ಣವಾದ ಜ್ಞಾನ ಅವರಲ್ಲಿ ಇದೆ ಅನ್ನುವುದಕ್ಕಾಗಿ ಅವನನ್ನ ಹನುಮಂತ ಅಂತ ಕರೆದಿ. ಇಷ್ಟು ಮಾತ್ರ ಅಲ್ಲದೇನೆ ಹ ಅನ್ನುವ ಶಬ್ದಕ್ಕೆ ಹರಣ ಅಂತ ಅರ್ಥ, ಕ್ರೀ ಹರಣೆ ಅಂತ ಅರ್ಥ. ಹರಣ ಅಂದ್ರೆ ಕಳೆಯೋದು ಅಂತ ಅರ್ಥ, ನಾಶ ಮಾಡುವುದು ಅಂತ. ನ ಅನ್ನುವ ಶಬ್ದಕ್ಕೆ ಆನಂದ ಅಂತ ಅರ್ಥ. ಹೂ ಅನ್ನುವ ಶಬ್ದಕ್ಕೆ ಉತ್ಕೃಷ್ಟವಾದ ಆನಂದ. ಇದನ್ನ ಹರಣ ಮಾಡುವುದರಲ್ಲಿ ಮಂತ್ರ ಜಗಜ್ಜಷ್ಟಿಯಾದ ಮಹಾನುಭಾವ ಅವನು ಹನುಮಂತ. ಸಂತೋಷ ಮಾಡ್ತಾರೆ ಹನುಮಂತ ದೇವರು, ಹಾಗೆ ಆಗ್ಬೋದು ಅಲ್ಲ. ಯಾವ ಉತ್ಕೃಷ್ಟವಾದ ಸಂತೋಷ ಯಾವುದಂತ ನಾವು ತಿಳಿದಿದ್ದೇವೆ? ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯರಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ. ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆಯುವ ಸಂತೋಷ ನನಗಾಗಲಿ. ಈ ನಿನ್ನ ನೆನೆಯುವ ಸಂತೋಷ ಬಿಟ್ಟು ಉಳಿದ ಸಂತೋಷಗಳೇನಿವೆಯಲ್ಲ, ಯಾವ ನಮ್ಮ ಸಾಧನೆಗೆ ಅಡ್ಡಿಯಾದಂತಹ ಸಂತೋಷಗಳೇನಿವೆಯಲ್ಲ, ಇದನ್ನೇ ನಾವು ಉತ್ಕೃಷ್ಟ ಅಂತ ತಿಳಿದಿದ್ದೇವೆ, ಇದೇ ಮುಖ್ಯ ಅಂತ ತಿಳಿದಿದ್ದೇವೆ. ಹೆಂಡತಿ ಮಾತು ಕೇಳಿ ಬಿಟ್ರ ಅದೇ ನಮ್ಮ ಜೀವನದ ಸಾಧನೆ. ಮಕ್ಕಳಿಗೆ ಏನು ಬೇಕು ಅದನ್ನು ತಂದು ಕೊಟ್ರ ಅದೇ ನಮ್ಮ ಜೀವನದ ಸಾಧನೆ. ಮೊಮ್ಮಕ್ಕಳಿಗೆ ಏನಾದರೂ ಬಂಗಾರ ಬೆಳ್ಳಿ ಕಾಲ್ಗಡ್ಗ ಮಾಡಿಸಿಕೊಟ್ರ ಅದೇ ನಮ್ಮ ಜೀವನದ ಸಾಧನೆ. ಈ ಸಂತೋಷ ಇದೆಯಲ್ಲ, ಇಂತಹ ಸಂಸಾರದಿಂದ ಒದ್ದಾಡುವ ಸಂತೋಷವನ್ನ ದೂರ ಮಾಡಿ ಇದನ್ನು ಉತ್ಕೃಷ್ಟ ಅಂತ ತಿಳಿದಿದ್ದೇವಲ್ಲ, ಇದನ್ನ ದೂರ ಮಾಡುವುದರಲ್ಲಿ ಪಟುವಾದ ಮಹಾನುಭಾವರು ಅವರು ಹನುಮಂತ ದೇವರು. ಹಾಗೆಯೇ ಹನುಮಂತ ದೇವರ ಉಪಾಸನೆಯನ್ನು ಮಾಡಬೇಕು, ನಮ್ಮ ಇದನ್ನ ದೂರ ಮಾಡುವಂತ ಆ ನಿಟ್ಟಿನಲ್ಲಿ ಅಂತಹ ಹನುಮಂತ ಎಲ್ಲವನ್ನೂ ಕೂಡ ಉತ್ಕೃಷ್ಟವಾದ ಸಂತೋಷವನ್ನ, ಅಂದರೆ ಸಂಸಾರ ಭರಿತವಾದ ಸಂತೋಷವನ್ನ ದೂರ ಮಾಡಿ ಜ್ಞಾನವನ್ನ ಅಂತ ಕೊನೆಯಲ್ಲಿ ಒಟ್ಟು ಅನುಗ್ರಹ ಮಾಡುವ ಮಹಾನುಭಾವರು ಅವರು ಹನುಮಂತ ದೇವರು. ಇಷ್ಟು ಮಾತ್ರ ಅಲ್ಲ, ಹ ಅನ್ನುವ ಶಬ್ದಕ್ಕೆ ಆಗಲೇ ತಿಳಿದಂತೆ ಹರಣ ಅನ್ನುವುದಾಗಿ ಅರ್ಥ ಇದೆ. ನ ಅನ್ನುವ ಶಬ್ದಕ್ಕೆ ಆನಂದ ಉತ್ಕೃಷ್ಟ ಅಂತ ಅರ್ಥ ಇದೆ. ಮ ಅನ್ನುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಮುಂದೆ ತ ಇದೆ, ಕೆಟ್ಟ ಜ್ಞಾನವನ್ನ ತರಣ ಮಾಡಿಸುವ, ದಾಟಿಸುವ ಮಹಾನುಭಾವರು ಕೂಡ ಹನುಮಂತರೇ. ಏನಾದ್ರೂ ಕೆಟ್ಟ ಕೆಲಸ ಮಾಡಬೇಕಾದ್ರೆ ತಕ್ಷಣದಲ್ಲಿ ಹನುಮಂತ ದೇವರ ಸ್ಮರಣೆ ಮಾಡಿಬಿಡಬೇಕು, ಆಗ ಕೆಟ್ಟ ಕೆಲಸಗಳೆಲ್ಲ ದೂರ ಹೋಗ್ತವೆ. ಅದನ್ನೇ ಜೀವನದಲ್ಲಿ ತೋರಿಸಿಕೊಟ್ಟ ಮಹಾನುಭಾವ. ಬಂಧು ಬಳಗದಂತೆ ಆಪತ್ ಬಾಂಧವನಾಗಿ ಪಾರ್ಥನಿಗೆ ಬಂದ ದುರಿತಗಳ ಪರಿಹರಿಸಿ ಅಂಧಕ ಜಾತರ ಕೊಂದು ನಂದಗಂಧ ಅರ್ಪಣೆ ಎಂದ ಗೋವಿಂದ ನಂದಿಗ
ದ್ವಾಪರ ಯುಗದಿ. ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೇ ನಮ್ಮ ಗದಿಗೋತ್ರರಯ್ಯ. ಬಂಧು ಬಳಗದಂತೆ ಆಪತ್ ಬಾಂಧವನಾಗಿ ಪಾರ್ಥನಿಗೆ ಬಂದ ದುರಿತಗಳ ಪರಿಹರಿಸಿ ಕ್ಷಣ ಕ್ಷಣದಲ್ಲೂ ಕೂಡ ಬರುವಂತಹ ದುರಿತಗಳನ್ನ ದೂರ ಮಾಡಿ ಆ ಪ್ರಾರ್ಥನ ಮೂಲಕವಾಗಿ ವಿಜಯವನ್ನ ತಂದುಕೊಟ್ಟ ಮಹಾನುಭಾವರು ಭೀಮಸೇನ ದೇವರು. ಅದಕ್ಕಾಗಿ ಕೆಟ್ಟ ಕಾರ್ಯಗಳು ನಮ್ಮಲ್ಲಿ ನಡೆಯದೇ ಇದ್ದಂತೆ, ಕೆಟ್ಟ ಯೋಚನೆಗಳು ನಮ್ಮಲ್ಲಿ ಬರದೇ ಇದ್ದಂತೆ, ಕೆಟ್ಟ ಕಡೆಗಳಲ್ಲಿ ನಮ್ಮ ಹೆಜ್ಜೆ ಇಡದೇ ಇದ್ದಂತೆ ರಕ್ಷಣೆ ಮಾಡುವ ಮಹಾನುಭಾವರು ನಮ್ಮ ಹನುಮಂತ ದೇವರು. ಅದಕ್ಕಾಗಿ ಹನುಮಂತ ಮುದ್ದು ರಾಮರ ಬಂಟ, ಬುದ್ಧಿಯುಳ್ಳ ಹನುಮಂತ. ಬುದ್ಧಿಯುಳ್ಳ ಹನುಮಂತನನ್ನ ನಾವು ಸರಿಯಾಗಿ ಉಪಾಸನೆ ಮಾಡಿದರೆ ನಮ್ಮಲ್ಲಿಯೂ ಬುದ್ಧಿ ಬೆಳೀತದೆ. ಅದಕ್ಕಾಗಿ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಅವನು ಆಕಾಶಕ್ಕೆ ಯಾಕೆ ಹಾರಿದ? ನಡ್ಕೋತ ಲಂಕಾಪಟ್ಟಣಕ್ಕೆ ಹೋಗಿ ಬರ್ತಿರ್ಲಿಕ್ಕೆ, ಅಥವಾ ಬೇಡ ಓಡ್ಕೋತ ಹೋದ್ರು ಸಾಕಿತ್ತು. ಯಾಕೆ? ಶ್ರೀಮದ್ ಅನಂತತೀರ್ಥ ಭಗವತ್ಪಾದಾಚಾರ್ಯರು ಸುಂದರಕಾಂಡದಲ್ಲಿ ಕೇಳ್ತಾರಲ್ಲ, ಐವತ್ತ ವಿಶ್ರಮಣ ಇಚ್ಛದ ವಿಶ್ರಮೋಸೋ ನಿಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಎಲ್ಲಿಯೂ ಕೂಡ ವಿಶ್ರಾಮವನ್ನ ತೆಗೆದುಕೊಳ್ಳದೇ ಇರುವಂತಹ ಹನುಮಂತ ದೇವರು 100 ಯೋಜನೆ ಹಾರಬೇಕು ಅಂದ್ರೆ 13 ಕಿಲೋಮೀಟರ್ ಹಾರ್ಗೋದೇ ಹೋಗಬೇಕು ಅಂತಂದ್ರೆ ನೈಮಾತ್ರ ವಿಶ್ರಮಣ ಇಚ್ಛದ ವಿಶ್ರಮೋತ್ಸವ. ವೈನಾಯಕ ಪರ್ವತ ಹೇಳಿತು ವಿಶ್ರಾಮವನ್ನು ಮಾಡೋ ನನ್ನ ಮೈ ಮೇಲೆ ಅಂತ. ಇಲ್ಲ, ರಾಮನ ಕಾರ್ಯ ನಡೆದಾಗ ವಿಶ್ರಾಮ ಮಾಡುವ ಪ್ರಸಂಗವೇ ಇಲ್ಲ ಅಂತ ಹೊರಟು ಹೋದಂತಹ ಹನುಮಂತನಿಗೆ ಶ್ರಮ ಹೇಗಾಗಲಿಕ್ಕೆ ಸಾಧ್ಯ? ಹಾರಿದರೇನೇ ಶ್ರಮ ಆಗೋದಿಲ್ಲ ಅಂದ್ರೆ ನಡ್ಕೋತ ಹೋದ ಹೆಂಗೆ ಶ್ರಮ ಆಗ್ತಿತ್ತು ವಾಯುದೇವರಿಗೆ? ಹುಡ್ಕೋತ ಹೋದ ಹೆಂಗೆ ಶ್ರಮ ಆಗ್ತಿತ್ತು ವಾಯುದೇವರಿಗೆ? ಬೇಡ, ಸುಗ್ರೀವ ಇದ್ದ. ಇಲ್ಲ, ಅಷ್ಟು ದೂರ ಇದೆ, ರಥ ಕೊಟ್ಟು ಬಿಡುವ, ರಥದಲ್ಲೇನೆ ನಾನು ಹೋಗ್ತೇನೆ ಅಂದಿದ್ರು ಸುಗ್ರೀವ ರಥ ಕೊಡುತ್ತಿದ್ದ. ಆದರೂ ಕೂಡ ಹನುಮಂತ ದೇವ ಹಾರಿದ್ದು ಆಕಾಶಕ್ಕೆ. ಯಾಕೆ ಅಂದ್ರೆ ಆಕಾಶಕ್ಕೆ ಅಭಿಮಾನಿಯಾದವನು ಯಾರು? ಗಣಪತಿ. ವಿಘ್ನ ನಿವಾರಕನಾದಂತಹ ಮಹಾನುಭಾವ ಯಾವುದೇ ಕಾರ್ಯವನ್ನ ಪ್ರಾರಂಭ ಮಾಡುವುದರಲ್ಲಿ ಮೊದಲಿಗೆ ವಿಘ್ನ ವಿನಾಯಕನನ್ನ ನೆನೆಸಿ ಹೋಗಬೇಕಲ್ಲ. ಆ ವಿನಾಯಕನ ಮುಂದೆ ಹೋದರೆ ಎಲ್ಲ ವಿಘ್ನಗಳನ್ನೂ ದೂರ ಮಾಡುತ್ತಾನೆ ಅನ್ನುವ ತತ್ವವನ್ನ ಜಗತ್ತಿಗೆ ತಿಳಿಸಲಿಕ್ಕಾಗಿ ಹನುಮಂತ ಆಕಾಶಕ್ಕೆ ಹಾರಿದ. ಈ ಚಿಂತನೆಯನ್ನ ನಾವು ಮಾಡಬೇಕು. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಧನಸ್ತೋಮ ವಿಘ್ನಾಪಹರ್ತ ತಸ್ಮಾತ್ ವಿಘ್ನಾನಿಕೋಹಂ ಅತೈತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ ಪೌಲಸ್ತೆ ಛಾಂದರಾಯ ಸುರಮಿ ನಿಕರಾ ಭೀಷ್ಟ ಸಂಪ್ರಾಪ್ತ್ಯುಪಾಯಃ ಶ್ರೇಯೋ ವಿಘ್ನಾದಿರಾಜ ಪ್ರದಿಶತು ಸತತಂ ಭೂರಿ ಗೌರೀತಮೂಜಃ. ವಾದಿರಾಜ ಗುರುಸಾರ್ವಭೌಮರು ವಿಘ್ನ ವಿನಾಯಕನನ್ನ ವರ್ಣನೆ ಮಾಡುವಾಗ ಹೇಳ್ತಾರೆ ಭೂರಿ ಗೌರೀತಮೂಜಃ ಅಂತ. ಅಂತಹ ವಿಘ್ನ ನಿವಾರಣೆಯನ್ನು ಮಾಡುವಂತಹ ಹನುಮಂತ ಆ ಗಣಪತಿಯ ಮುಂದೆ ಹೋದರೆ ದಾರಿಯಲ್ಲಿ ಬರುವ ಎಲ್ಲ ವಿಘ್ನಗಳ ನಿವಾರಣೆಯನ್ನು ಕೂಡ ಹನುಮಂತ ವಿನಾಯಕ ಮಾಡುತ್ತಾನೆ ಅನ್ನುವುದಕ್ಕಾಗಿ ಆಕಾಶಕ್ಕೆ ಹಾರಿ. ಹಾಗಾದರೆ ನಮ್ಮ ಹನುಮಂತನಿಗೆ ವಿಘ್ನಗಳನ್ನ ಸರಿಸುವ ಶಕ್ತಿ ಇನ್ನೇನು? ಇನ್ನೊಬ್ಬರ ಅಪೇಕ್ಷೆ ನಮ್ಮ ಹನುಮಂತನಿಗೆ ಇದೆ ಏನು ಅಂದ್ರೆ ಸರ್ವಥಾ ಇಲ್ಲ. ಯಾಕೆ ಅಂತ ಕೇಳಿದಾಗ ಮೇಲೆ ಎಲ್ಲ ವಿಮಾನದೊಳಗೆ ಹೋಗ್ತಾ ಇರ್ತೀವಿ. ವಿಮಾನದೊಳಗೆ ಮೇಲೆ ಹೋದಂಗ್ ಗಾಳಿ ಕಡಿಮೆ ಮಾಡ್ಕೋತ ಬರ್ತದೆ. ಕೆಳಗಿದ್ದಾಗ ಗಾಳಿ ಬಹಳ ಬರ್ತದ, ಮೇಲೆ ಹೋಗ್ತಾ 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 ಗಾಳಿ ಕಡಿಮೆ ಆಗ್ತದ. ಅದಕ್ಕೆ ವಾಯುದೇವ ಮೇಲಕ್ಕೆ ಹಾರಬೇಕಾದ್ರೆ ಗಾಳಿ ಇದ್ದಂತಹ ವಾಯುದೇವರೇ, ಗಾಳಿಯ ರೂಪದಲ್ಲಿರುವ ವಾಯುದೇವರೇ, ಅವರೇ ಗಾಳಿಯೇ ಅವರು, ಅವರೇ ಗಾಳಿ ಅಂದ ಮೇಲೆ ಅಂತಹ ವಾಯುದೇವರು ಮೇಲಕ್ಕೆ ಹಾರ್ತಾ 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 ಆ ಯಾವ ಗಣಪತಿಗೆ ತನ್ನ ದರ್ಶನವನ್ನ ಕೊಟ್ಟರಂತೆ. ಯಾಕೆ ಅಂತ ಕೇಳಿದರೆ ನಿನ್ನ ನಿನ್ನಲ್ಲೇನೆ ಮೂಡುವಂತಹ ಸೂರ್ಯನನ್ನ ನೋಡಿ ನಾನು ಹಣ್ಣು ಅಂತ ಹಾರಿದಾಗ ನನಗೆ ಹಣೆಗೆ ಪೆಟ್ಟಾಯ್ತಲ್ಲ, ಇದನ್ನ ನೋಡಿ ನನ್ನನ್ನ ಅಧಮ ಅಂತ ತಿಳಿಯಬೇಡೋ, ನನ್ನ ಆಕಾರ ಇಷ್ಟಿದೆ ನೋಡುವಂತ ಆ ಯಾವ ಗಣಪತಿಗೂ ಕೂಡ ಬುದ್ಧಿಯನ್ನ ಕೊಡಲಿಕ್ಕಾಗಿ ಆಕಾಶಕ್ಕೆ ಹಾರಿ ತೋರಿಸಿದ ನಮ್ಮ ಹನುಮಂತ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಆಕಾಶಕ್ಕೆ ಅನ್ನುವುದು ಅಷ್ಟೇ, ಇಷ್ಟು ಮಾತ್ರ ಅಲ್ಲ. ಹದ್ದಾಗಿ ಯಾಕೆ ಹಾರಿದ ಅಂತ ಕೇಳಿದರೆ, ಹದ್ದಾಗಿ ಹಾರಿದ ಅಂತಂದರೆ ಅವನೇ ಹದ್ದಾಗಿ ಹಾರಿದ ಅಂತ ಅರ್ಥ ಅಲ್ಲ, ಹದ್ದಿನಂತೆ ಹಾರಿದ. ಯಾಕೆ? ಉಳಿದ ಪಕ್ಷಿಗಳು ಮೇಲೆ ಹಾರ್ತಾ ಹಾರ್ತಾ ರೆಕ್ಕೆಗಳನ್ನ ಬಡಿಯಬೇಕು. ಆದರೆ ಹದ್ದು ಮೇಲೆ ಹಾರಿದಾಗ ರೆಕ್ಕೆಗಳನ್ನ ಬಡಿಯೋದಿಲ್ಲ, ಲೈನ್ ಆಗಿ ಹೋಗ್ಬಿಡ್ತದೆ. ತಿರುಗ್ತಾ ತಿರುಗ್ತಾ ರೆಕ್ಕೆ ಬಡಿಯುವ ಅವಶ್ಯಕತೆಯೇ ಅದಕ್ಕಿಲ್ಲ.
ಅದಕ್ಕೆ ಹದ್ದಾಗಿ ಯಾಕೆ ಹಾರಿದ ಅಂತಂದ್ರೆ ಹದ್ದು ಗರುಡ. ಗರುಡ ನೀನು ಮೇಲೆ ಹಾರಿದಾಗ ನಿನಗೆ ಒಂದೊಮ್ಮೆ ನೋವಾದಾಗ ಅಥವಾ ಬಹಳ ನೀನು ಹಾರಿದಾಗ ನೀನು ಮತ್ತೆ ನಿನ್ನ ಶಕ್ತಿಯನ್ನ ಬಳಸಿ ಮೇಲೆ ಹಾರಬೇಕು. ಅಂದರೆ ನಿನ್ನ ಪಂಖಗಳನ್ನ ಬಡೆದು ಬಡೆದು ಮೇಲೆ ಹಾರಬೇಕು. ಆದರೆ ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಪಂಖ ಬಡಿಯೋದಿಲ್ಲ, ಕಾಲು ಬಡಿಯೋದಿಲ್ಲ, ಕೈ ಬಡಿಯೋದಿಲ್ಲ. ಒಂದು ಬಾರಿ ಹಾರಿದರೆ ಯಾವುದನ್ನೂ ಬಡಿಯದೇನೆ 100 ಯೋಜನ ಹಾರುವಂತಹ ಶಕ್ತಿ ನನ್ನಲ್ಲಿ ಇದೆ ಅಂತ ಆ ಗರುಡ ಮೊದಲಾದವರಿಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ಹದ್ದಾಗಿ ಹಾರಿದರೆ ಆಕಾಶಕ್ಕೆ ಅಂತ ಇದರಿಂದ ತಿಳಿಸಿಕೊಟ್ಟ. ಗರುಡ ಶೇಷಾದಿಗಳಿಗಿಂತಲೂ ಕೂಡ ನಾವು ಉತ್ತಮ ಅನ್ನೋದು. ಇಷ್ಟು ಮಾತ್ರ ಅಲ್ಲದೆ ಹನುಮಂತ ದೇವರು ಹದ್ದಾಗಿ ಹಾರಿದರೆ ಆಕಾಶಕ್ಕೆ. ಯಾಕೆ ಅಂದರೆ ಹದ್ದಿನ ಮೇಲೆ ಬರುವವನು ಯಾರು? ನಮ್ಮ ಭಗವಂತ. ಆ ಹದ್ದಿನಂತೆ ಹಾರಿದಾಗಲೂ ಕೂಡ ಸೀತಾದೇವಿ ನನ್ನನ್ನ ಹದ್ದು ಅಂತ ತಿಳಿದು ಇದರ ಮೇಲೆ ರಾಮ ಇದ್ದಾನೆ ಅನ್ನುವಂತಹ ನಂಬಿಕೆ ನಮ್ಮ ಸೀತೆಗೆ ಬರಲಿ ಎಂಬುದಕ್ಕಾಗಿ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಅಂತಾರೆ. ಗರುಡನ ಏರಿ ಮುದ್ದಗವ ಮೋಹಿಸೂತ ಪರಮ ವೈಷ್ಣವರ ಪಾವನ ಪಾಲಿಸುತ್ತ ಪರಿಪರಿಯಲಿ ತನ್ನ ಬಿರುದು ಪೊಗಳಿಸುತ್ತ ಪುರಂದರ ವಿಠಲ ವೆಂಕಟ ಬಂದ ಮನೆಗೆ, ವೆಂಕಟ ಬಂದ ಮನೆಗೆ ಇಂದು ನಾನೇನೋ ಸುಹೃದವ ಮಾಡಿದ್ದೇನೋ ಮಂಗಳ ಮಹಿಮಾ ವೆಂಕಟ ಬಂದ ಮನೆಗೆ. ಅದಕ್ಕಾಗಿ ಹನುಮಂತ ಹದ್ದಿನಂತೆ ನಾನು ಹಾರಿ ತೋರಿಸಿದರೆ ಆಯಾವ ಎಲ್ಲೋ ಇರುವ ಸೀತಾದೇವಿ, ನಾವೆಲ್ಲೋ ವಿಮಾನ ಯಾವುದೋ ಊರಾಗಿರ್ತದ, ನಾವ್ ಇಲ್ಲಿ ನಿಂತು ನೋಡಿದ್ರು ಕೂಡ ವಿಮಾನ ಕಾಣಿಸ್ತಿರ್ತದ ಮ್ಯಾಲ ಹಾರಿದಾಗ. ಹೌದಾ? ಆ ಫಣಿ ಮೇಲೆ ಹೊಂಟ ನೋಡಿ ವಿಮಾನ ಇರ್ತೀವಿ, ಅದು ಯಾವ ಊರಾಗಿರ್ತದೆ ಯಾರಿಗೆ? ಇಷ್ಟು ಮೇಲೆ ಹಾರಿದಾಗ ಒಂದೊಮ್ಮೆ ಸೀತೆ ನನ್ನನ್ನ ನೋಡಿದರೆ ನಾನು ಹದ್ದಿನಂತೆ ಹಾರಿದಾಗ ಹದ್ದಿನ ಮೇಲ್ಭಾಗ ಕಾಣಿಸೋದಿಲ್ಲ, ಕೆಳಭಾಗ ಅಷ್ಟೇ ಕಾಣಿಸ್ತದೆ. ಮೇಲೆ ಹಾರಿದಾಗ ಓಹೋ ಹದ್ದಿನಂತೆ ಅಂದರೆ ಗರುಡನಂತೆ ಒಂದು ಪಕ್ಷಿ ಬಂದಿದೆ ಅಂದರೆ ಆ ಗರುಡನ ಮೇಲೆ ನನ್ನ ರಾಮ ಇದ್ದಾನೆ ಎನ್ನುವ ನಂಬಿಕೆ ಅಥವಾ ಅವಳಿಗೆ ಸಾಂತ್ವನ ದೊರಕುತ್ತದೆ ಅನ್ನುವುದಕ್ಕಾಗಿ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಇದು ಹನುಮಂತ ದೇವರ ವೈಭವ ಒಂದು ಕಡೆಯಾದರೆ, ಇನ್ನು ರಾಮದೇವರ ವೈಭವ ಒಂದು ಕಡೆ. 100 ಯೋಜನ ವಿಸ್ತೀರ್ಣ ಏನೋ ಹನುಮಂತ ಹಾರಿದ ನಿಜ, ಆದರೆ ಆ ಹನುಮಂತ ಹಾರಬೇಕಾದರೆ ಆ ಶಕ್ತಿ ಆ ಬಲ ಯಾರು ಕೊಡಬೇಕು? ಅದು ರಾಮನೇ ಕೊಡಬೇಕು. ಶಕ್ತಿ ಬಲ ಅದ ಅನ್ನೋ ಮಾತ್ರಕ್ಕೆ ಹಾರಬೇಕು ಅನ್ನುವ ಗ್ಯಾರಂಟಿ ಏನು? ನಿಮಗೆಲ್ಲರಿಗೂ ಶಕ್ತಿ ಅದ, ಬಲ ಅದ, ಬುದ್ಧಿ ಅದ, ಜ್ಞಾನ ಅದ. ಬಂದ ಆಚಾರಗಳ ಕಡೆಗೆಲ್ಲ ಪ್ರವಚನ ಕೇಳಿದಿ, ಬಂದ ಆಚಾರಗಳಿಗೆಲ್ಲ ದಕ್ಷಿಣೆ ಕೊಟ್ಟಿವಿ, ಬಂದ ಆಚಾರಗಳಿಗೆಲ್ಲ ಧೋತ್ರ ಕೊಟ್ಟಿವಿ, ಅವ್ರು ಉಟ್ಕೊಂಡು ಬಂದಾಗ ನಾವೇ ಕೊಟ್ಟಿದ್ದಂದೀವಿ. ಇಷ್ಟೆಲ್ಲ ನಾವು ಮಾಡೀವಿ, ಆದ್ರೆ ಬಂದೆಲ್ಲ ಆಚಾರಗಳು ಪೂಜಾ ಮಾಡ್ರಿ ಅಂತ ಒಬ್ಬರೇ ಮಾಡೀವಿ. ಆ ಬುದ್ಧಿ ಬರಬೇಕಲ್ಲ. ಆ ಬುದ್ಧಿ ಯಾರು ಕೊಡುವವರು? ಪ್ರೇರಣೆ ಮಾಡಿಸು ಭಾರತೀ ರಮಣನಿಗೆ. ಆ ಭಾರತೀ ರಮಣ ಕೊಡಬೇಕು. ಆ ಭಾರತೀ ರಮಣನಿಗೆ ಹಾರುವ ಶಕ್ತಿ ಇದೆ, ಹಾರಬೇಕು ಅನ್ನುವ ಹುಮ್ಮಸ್ಸಿದೆ, ಹಾರತೇನೆ ಅನ್ನುವ ನಂಬಿಕೆ ಇದೆ, ಸೀತೆಯನ್ನ ಹುಡುಕಿಕೊಂಡೇ ಬರ್ತೇನೆ ಅನ್ನುವ ಛಲ ಇದೆ, ಗುರಿ ಇದೆ, ಎಲ್ಲ ರೀತಿಯಾದಂತಹ ಮನಸ್ಸಿನಲ್ಲಿ ಆಸೆ ಇದೆ. ಆದರೆ ಹಾರಬೇಕು ಅನ್ನುವಂತಹ ಮನಸ್ಸು ಬುದ್ಧಿ ಎರಡೂ ಇಲ್ಲ ಅಂದರೆ ಏನಿದ್ದು ಉಪಯೋಗ ಇದೆ. ಜೇನುತುಪ್ಪವನ್ನು ಮುಂದೆ ಇಟ್ಟುಕೊಂಡು ಅಭಿಷೇಕ ಮಾಡ್ತಾ ಇರ್ತೀವಿ. ಆ ಜೇನುತುಪ್ಪಕ್ಕೆ ಅಭಿಮಾನಿಯಾದ ಮಹಾನುಭಾವವೇ ವಾಯುದೇವ. ಆ ಜೇನುತುಪ್ಪವನ್ನ ಭಗವಂತನಿಗೆ ಅಭಿಷೇಕ ಮಾಡಿದಾಗ ಇವತ್ತು ಜೇನುತುಪ್ಪದ ಅಭಿಷೇಕ ಆಗಿರಬೇಕು. ಆ ಜೇನುತುಪ್ಪದ ಅಭಿಷೇಕವನ್ನ ಭಗವಂತನಿಗೆ ಮಾಡಬೇಕಾದರೆ ನಾವೇನು ಅನುಸಂಧಾನ ಮಾಡಬೇಕು? ರಾಮದೇವರ ತಲೆಯ ಮೇಲೆ ಜೇನುತುಪ್ಪದ ಅಭಿಷೇಕ ಒಂದು 5-6 ಮಂದಿ ಋಷಿಧರ್ಸ್ಯಾರ ಮಾಡೀವಿ ಅಂತ ಮುಗಿಸುವುದಲ್ಲ. ಅದನ್ನು ಆ ಜೇನುತುಪ್ಪದ ಅಭಿಷೇಕ ಅಂದರೆ ಏನು ಗೊತ್ತಾ? ನಮ್ಮಲ್ಲಿ ಇರುವಂತಹ ವಾಯುದೇವರು ಏನು ನಿತ್ಯ ಕರ್ಮಗಳನ್ನ ನಮ್ಮಲ್ಲಿ ನಿಂತು ಜೇನಿನಂತೆ ಮಾಡಿಸ್ತಾ ಇದ್ದಾರೋ ಆ ಜೇನಿನ ರೂಪದ ನಮ್ಮ ಕರ್ಮಕ್ಕೆ ಪ್ರತಿಪಾದ್ಯರಾದಂತಹ ವಾಯುದೇವರನ್ನ ಭಗವಂತನ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದು ಮಾತ್ರ ಅಲ್ಲ, ಆ ವಾಯುದೇವರೇ ಈ ಮಗುವನ್ನ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ಚಿಂತನೆ
ಭುಜಾಕಾರದಲ್ಲಿ ಬರಬೇಕು. ಇದಕ್ಕೆ ಅನುಸಂಧಾನದ ಪ್ರಕ್ರಿಯೆ ಬಹಳ ಅದ್ಭುತವಾಗಿ ಒಂದು ಜೇನುತುಪ್ಪದ ಅಭಿಷೇಕವನ್ನ ದೇವರಿಗೆ ಮಾಡಬೇಕಾದರೆ ಇಷ್ಟು ಅದ್ಭುತವಾದ ಅನುಸಂಧಾನ ಇದೆ. ಮಧು ಅಂತ ಕರೀತಾರೆ ಅದನ್ನ, ಜೇನುತುಪ್ಪವನ್ನ ಮಧು ಅಂತ ಕರೀತಾರೆ. ಆ ಮಧು ಅನ್ನುವುದನ್ನೇ ಚಿಂತನೆ ಮಾಡಿದರೆ ಸಾಕು, ಆ ಮಧುಸೂದನ ಮದುವೆಯಾಗ್ತದೆ. ಹೀಗೆ ನಾವು ಚಿಂತನೆಯನ್ನ ಮಾಡ್ತಾ ಮಧುವನ್ನ ದೇವರಿಗೆ ಎಳೆಯಬೇಕಲ್ಲ. ಆ ಸಿಹಿಯಲ್ಲಿರುವ ಮಹಾನುಭಾವರು ವಾಯುದೇವ. ಅದಕ್ಕೆ ನೋಡಿ, ಜೇನು ನೊಣಕ್ಕೆ ಒಬ್ಬ ಕೇಳಿದನಂತೆ, ಅಲ್ಲ ನೀವು ಎಲ್ಲಾ ಹೂಗಳನ್ನ ಅಡ್ಡಾಡಿ ಅಡ್ಡಾಡಿ ದುಂಬಿಯಲ್ಲಿರುವಂತಹ ಜೇನನ್ನ ದುಂಬಿಯಲ್ಲಿರುವಂತಹದ್ದನ್ನೆಲ್ಲ ಹೀರಿಕೊಂಡು ದುಂಬಿಯಾಗಿ ಆ ಹೂವಿನಲ್ಲಿರುವಂತಹ ಮಕರಂದವನ್ನ ಹೀರಿಕೊಂಡು ಇಷ್ಟು ದೊಡ್ಡದಾದ ಜೇನುಗೂಡನ್ನ ಕಟ್ತೀಯಲ್ಲ, ಯಾವನೋ ಬಂದು ಅದನ್ನ ತೆಗೆದುಕೊಂಡು ಜೇನುತುಪ್ಪ ಅಂತ ತಿಂದು ಬಿಡ್ತಾನಲ್ಲ, ನಿಮಗೆ ನೋವಾಗೋದಿಲ್ಲೇನು ಅಂತ ಕೇಳಿದ. ಅದಕ್ಕೆ ಆ ಜೇನು ನೊಣ ಹೇಳಿದಂತೆ, ಒಬ್ಬ ವ್ಯಕ್ತಿ ಬಂದು ನನ್ನ ಜೇನುತುಪ್ಪವನ್ನ ಕದಿಯಬಹುದೇ ಹೊರತು ಆ ಜೇನು ತಯಾರಿಸುವ ನನ್ನ ಕಲಿಯನ್ನ ಕದಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ ಮೇಲೆ ಈ ಕಲೆಯನ್ನ ಜೇನಿಗೆ ಕೊಟ್ಟ ಮಹಾನುಭಾವ ಅವನು ಭಗವಂತ ಅಲ್ವಾ? ಆ ಭಗವಂತ ಆ ಜೇನು ತಂದು ಎಂಜಲನ್ನ, ಅಲ್ಲಿರುವಂತಹ ಮಕರಂದವನ್ನ ತಂದು 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 ಎಂಜಲವನ್ನ ಮಾಡಿ 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 ದೊಡ್ಡದಾದ ಗೂಡನ್ನ ಕಟ್ಟುತ್ತದೆ. ಆ ಗೂಡನ್ನ ಕಟ್ಟಿದಾಗಲೂ ಕೂಡ ಮನುಷ್ಯ ಅದನ್ನ ಬಿಡಿಸಿ ಜೇನುತುಪ್ಪವನ್ನ ನಾನು ದೇವರಿಗೆ ಅಭಿಷೇಕ ಮಾಡಿದೆ ಅಂತ ಖುಷಿ ಪಡ್ತೀವಿ. ಇವತ್ತು ಮಣ್ಣು ಸೂಕ್ತದೇನು ಮಾಡಿದ್ರಿ ಅಭಿಷೇಕ? ನರಸಪ್ಪಗ ಫುಲ್ ಖುಷುವ ನರಸಪ್ಪ. ಆ ಜೇನಿನಲ್ಲಿ ಆ ಒಂದು ಬುದ್ಧಿಯನ್ನ, ಆ ಒಂದು ಶಕ್ತಿಯನ್ನ, ಆ ವಮನ ಮಾಡುವ ಪ್ರಕ್ರಿಯೆಯನ್ನ ಇಲ್ಲೇ ಮಾಡಬೇಕು ಅನ್ನುವಂತಹ ಒಂದು ಸ್ಥಳವನ್ನ, ಪ್ರದೇಶವನ್ನ, ಸಮಯವನ್ನ ನಿಗದಿ ಮಾಡಿ ಆ ಒಂದು ನಿರ್ಮಾಣವನ್ನ ಮಾಡುವಂತಹ, ಮಾಡಿಸುವಂತಹ ಕಾರ್ಯ ಮಾಡಿದವನು ಭಗವಂತ. ಅದು ನೀನೇ ಸ್ವಾಮಿ. ಇದೇ ಮರದ ಜೇನುತುಪ್ಪ ನನ್ನ ಕೈಯಲ್ಲಿ ಬರಬೇಕು ಅಂತ ಮೊದಲು ನಿರ್ಣಯ ಮಾಡಿದವನು ನೀನೇ ಸ್ವಾಮಿ. ಆ ಜೇನುತುಪ್ಪ ನನ್ನ ಕೈಯಲ್ಲಿ ಬಂದು ನಿನ್ನ ತಲೆಯಲ್ಲೇ ಹಾಕಿಸಿಕೊಳ್ಳುವಂತೆ ಪ್ರೇರಣೆ ಮತ್ತು ಶಕ್ತಿ ಎರಡನ್ನೂ ಕೊಟ್ಟವನು ನೀನೇ ಸ್ವಾಮಿ. ಕೈಯಲ್ಲಿ ಜೇನುತುಪ್ಪ ಇದೆ, ಹಾಕಬೇಕು ಅನ್ನುವ ಮನಸ್ಸಿದೆ, ಕೈಗೆ ಒಳದಿತ್ತು ಅಂದ್ರೆ ಏನ್ ಹಾಕ್ಲಿಕ್ಕೆ ಸಾಧ್ಯ? ಎಲ್ಲವನ್ನ ಕೊಟ್ಟ ಮಹಾನುಭಾವ ನೀನೇ ಸ್ವಾಮಿ ಅನ್ನುವ ಬುದ್ಧಿ ಬಂದರೆ ನಾವು ಕೂಡ ಹಾರಬಹುದು. ಹೇಗೆ ಹಾರಬಹುದು? ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಅಂತ. ಅವನು ಯಾಕೆ ಮೇಲೆ ಹಾರಿದ ಅಂದರೆ ಹನುಮಂತ ದೇವ ತೋರಿಸಿಕೊಟ್ಟ. ಯಾರು ದೇವರ ಕಾರ್ಯವನ್ನ ನಿರಂತರದಲ್ಲಿ ಮಾಡ್ತಾ ಇರ್ತೀರೋ ಎಲ್ಲರೂ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬರ್ತೀರಿ ಅನ್ನುವ ತತ್ವವನ್ನು ಹನುಮಂತ ಹಾರಿ ತೋರಿಸಿದ ನಮಗಾಗಿ. ನಮ್ಮನ್ನೆಲ್ಲ ಹಾರು 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 ಅಂತ ಕರೀತಾರೆ. ಹಾರುವವನ ಮತದಲ್ಲಿ ಇದ್ದೇವೆ ಅನ್ನುವುದಕ್ಕೆ ಹಾರು ಅಂತ. ನಮ್ಮ ಜೀವನ ಹಾರರೇ ಆಗಿದೆ ಇವತ್ತ. ಯಾಕಾಗಿದೆ? ಈ ರಾಮಾಯಣದ ಪ್ರಸಂಗದಲ್ಲಿ ತಿಳಿದುಕೊಳ್ಳೋಣ. ಯಾಕೆ ಆಗಿದೆ ಅಂತಂದರೆ ನಮ್ಮಲ್ಲಿ ನಮ್ಮ ಧರ್ಮದ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಒಂದು, ನಮ್ಮ ಧರ್ಮಗಳ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ. ನಮ್ಮ ಧರ್ಮವನ್ನ ಆಚರಣೆ ಮಾಡಬೇಕು ಅನ್ನುವ ಮನಸ್ಸಿಲ್ಲ. ನಮ್ಮ ಧರ್ಮದ ಆಚರಣೆಯ ಜೊತೆಗೆ ನಮ್ಮ ಧರ್ಮದ ಮಹತ್ವವನ್ನ ತಿಳಿದುಕೊಳ್ಳಬೇಕು ಅನ್ನುವ ಉತ್ಸಾಹ ಇಲ್ಲ. ನನ್ನದು ಒಂದು ಸಂಕಲ್ಪ ದೇವರ ಮುಂದೆ ಪ್ರತಿನಿತ್ಯದಲ್ಲಿ ಮಾಡ್ತಾ ಇರ್ತೇನೆ. ಏನು ಸಂಕಲ್ಪ ಅಂದರೆ, ಬೆಳಗ್ಗೆ ಎದ್ದಾಕ್ಷಣದಿಂದ ರಾತ್ರಿಯವರೆಗೂ ನಾನು ಯಾವ ಯಾವ ಬ್ರಾಹ್ಮಣರ ದರ್ಶನವನ್ನ ಮಾಡ್ತೇನೋ ಆ ಎಲ್ಲ ಬ್ರಾಹ್ಮಣರ ಹಣೆಯ ಮೇಲೆ ಗೋಪೀಚಂದನ ಅಂಗಾರಾಕ್ಷತೆಗಳು ರಾರಾಜಿಸಬೇಕು ಅನ್ನುವ ಆಸೆ ಇದನ್ನು ನಮ್ಮಲ್ಲಿ ಉಳಿಯಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಯಾಕೆ ಹಾರರಾಗಿದೆ? ಇವತ್ತು ನೋಡಿ, ಹೊರಗಡೆ ಇರುವ ಯಾವುದೋ ಸಾಹಿತಿಗಳು ಅವರು ಇವರು ಅನ್ನುವಂತಹ ನಾಯಿಗಳು ಹೊಗಳೋದಲ್ಲ, ಶಿಕೆಯನ್ನ ಬಿಟ್ಟು ಹೋದರೆ ನಿಜವಾದ ನಾಯಿಗಳು ಹೊಗಳುತ್ತಾರೆ ನಮ್ಮನ್ನ ನೋಡಿ. ಯಾಕೆ? ಬ್ರಾಹ್ಮಣರಾಗಿ ನಮ್ಮಲ್ಲಿ ಶಿಕೆ ಉಳಿದಿಲ್ಲ, ಬ್ರಾಹ್ಮಣರಾಗಿ ನಮ್ಮಲ್ಲಿ ಮುದ್ರಾದಿ ಧಾರಣೆಗಳು ಇಲ್ಲ, ಬ್ರಾಹ್ಮಣರಾಗಿ ನಮ್ಮಲ್ಲಿ ಅಂಗಾರ ಅಕ್ಷತೆಗಳಿಲ್ಲ, ಬ್ರಾಹ್ಮಣರಾಗಿ ನಮ್ಮಲ್ಲಿ ಗೋಪೀಚಂದನದ ಧಾರಣೆ ಇಲ್ಲ. ಬಾಲೆ ಎಲ್ಲಿ ಇದಂ ಧುನೋತಿ ವಿವಿಧಾಂ ಲೇಖಾಂ ವಿಧಾತ್ರಾಕೃತ ಯಲ್ಲೀಗ ತಿಲಕೀಕೃತಂ ವಿಧೌತೆ ದಿಗ್ಬಲ್ಲ ಅಮಾಯಿಕ ಊರ್ಧ್ವಂ ಯದ್ರುತ ಮುಚ್ಚ ಲೋಕ ಪದವೀಂ ಸೋಪಾನ ಮನ್ವೇತಿತ ಗೋಪೀಚಂದನ ಮಂಜಸ ವಿಜಯತೆ ತಪತ್ರಯ ಧ್ವಂಸನಂ ಅಂತ ಹೇಳ್ತಾರೆ ವಾದಿರಾಜರು. ಮೂರು ವಿಧವಾದ ತಾಪಗಳನ್ನು ದೂರ ಮಾಡುವಂತಹ ಶಕ್ತಿ ಗೋಪೀಚಂದನಕ್ಕೆ ಇದೆ. ಯಾವನ ಹಣೆಯಲ್ಲಿ ಗೋಪೀಚಂದನವಿಲ್ಲ ಅವನ ಮುಖವನ್ನ ನೋಡಿದರೆ ಸತೇವ ಸ್ನಾನಮಾಚರೇ ಅಂತ, ಹುಟ್ಟ ಬಟ್ಟೆಯನ್ನೇ ಸ್ನಾನ ಮಾಡಬೇಕು ಅಂತ ಇದೆ.
ಅದಕ್ಕೆ ನಿತ್ಯದಲ್ಲಿ ನಾಳೆ ಬರುವಾಗ ಎಲ್ಲರೂ ಕೂಡ ಗೋಪಿ ಚಂದನದ ಧಾರಣೆಯನ್ನ ಮಾಡಿಕೊಂಡು ಬನ್ನಿ. ಎಲ್ಲರೂ ಕೂಡ ವಿಶೇಷವಾಗಿ ಆಯಾವ ಅಂಗಾರ ಅಕ್ಷತೆಗಳ ಧಾರಣೆಯನ್ನ ಮಾಡಿಕೊಂಡು ಬನ್ನಿ. ಯಾರು ಗೋಪಿ ಚಂದನದ ಧಾರಣೆಯನ್ನ ಮಾಡುವುದಿಲ್ಲ ಅವರು ಊರ್ಧ್ವಪುಂಡದ ಅಥವಾ ತಿರ್ಯಕುಂಡದ ಧಾರಣೆಯನ್ನಾದರೂ ಮಾಡಿ, ಭಸ್ಮದ ಧಾರಣೆಯನ್ನಾದರೂ ಮಾಡಿ, ನಮ್ಮ ನಮ್ಮ ಧರ್ಮಗಳ ಅನುಷ್ಠಾನವನ್ನು ನಾವು ಗಟ್ಟಿಯಾಗಿ ಮಾಡಿದರೆ ನಮ್ಮನ್ನು ಯಾರೂ ಅಲುಗಾಡಿಸುವುದಿಲ್ಲ. ಇದು ಧರ್ಮದಿಂದ ಮಾತ್ರ ಸಾಧ್ಯವೇ ಹೊರತು ಯಾವುದರಿಂದಲೂ ಸಾಧ್ಯವಿಲ್ಲ. ನನಗೆ ಮೋದಿ ಗೊತ್ತಿದ್ದಾನ, ನನಗೆ ಸಿದ್ದರಾಮಯ್ಯ ಗೊತ್ತಿದ್ದಾನ, ಸಾಧ್ಯ ಇಲ್ಲ. ಇದು ನಮ್ಮ ಧರ್ಮದಿಂದ ಮಾತ್ರ ಸಾಧ್ಯ ಇದೆ. ನೋಡಿ, ಶರ್ಟ್ ಪ್ಯಾಂಟ್ ಹಾಕೊಂಡೋದಾಗ ನಮಸ್ಕಾರ ರೀ ಸರ್ ಅಂತ, ಅದೇ ಧೋತ್ರಾಶಲ್ಲಿ ಉಟ್ಕೊಂಡು ನಮಸ್ಕಾರ ರೀ ಗುರುಗಳ ಅಂತ. ಒಂದು ದೇಶಕ್ಕೆ ಈ ಒಂದು ಮರ್ಯಾದೆ ಇದೆ ಅನ್ನುವುದಾದರೆ ಇನ್ನು ಹಾಕಿಕೊಳ್ಳುವಂತಹ ನಾವು ಯಾಕೆ ನಾಮಗಳನ್ನ ಹಾಕೊಳ್ಳೋದು ಬಿಟ್ಟೀವಿ ಅಂದ್ರೆ ಸಂತೆನ ಮಂದಿಗೆ ಹಾಕೋದ್ರೊಳಗೆ ಇದ್ದೀವಿ ನಾವು. ಅದಕ್ಕೆ ನಾವು ಹಾಕಿಕೊಳ್ಳುವುದನ್ನ ಬಿಟ್ಟಿದ್ದೇವೆ. ನಾವು ಹಾಕಿಕೊಳ್ಳುವಂತಹ ಬುದ್ಧಿ ನಮಗೆ ಯಾವಾಗ ಬರ್ತದೆ? ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೇಲೆ ಇರೋ ಯಮನ ಭಟರು ನೋಡಿ ಅಂದೆ ಅಡಗಿ ಹೋಗುವರೋ, ಕೃಷ್ಣ 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 ಎಂದು ಮೂರು ಬಾರಿ ಇರೋ. ಈ ಧರ್ಮದ ಪರಿಪಾಕ ನಮ್ಮಲ್ಲಿ ಇರಬೇಕು. ಇದನ್ನೇ ಹನುಮಂತ ದೇವರು ಮಾಡಿ ತೋರಿಸಿದ್ದು ಲಂಕಾಪಟ್ಟಣಕ್ಕೆ ಹೋದಾಗ. ಆ ಲಂಕಾಪಟ್ಟಣಕ್ಕೆ ಹೋಗಿ ಅಕ್ಷಕುಮಾರರೇ ಮೊದಲಾದವರನ್ನೆಲ್ಲ ಸಂಹಾರ ಮಾಡಿದನು. ಇದೆಲ್ಲ ಸುದ್ದಿ ರಾವಣನಿಗೆ ತಿಳಿಯಿತು. ಇಂದ್ರಜಿತ್ತನ್ನ ಕೊಟ್ಟು ಕಳಿಸಿದ. ಬ್ರಹ್ಮಾಸ್ತ್ರಕ್ಕೆ ಎಣೆಯಾದ ಬ್ರಹ್ಮಾಸ್ತ್ರಕ್ಕೆ ಮೈಯೆಲ್ಲ ಒಗ್ಗಿಸಿಕೊಂಡು ರಾವಣನ ಆಸ್ಥಾನಕ್ಕೆ ಹೋದರೆ ರಾವಣ ನೋಡಿ ಗಾಬರಿಯಾದ ಹನುಮಂತರನ್ನ ಯಾರು ನೀವು ಅಂತ ಕೇಳಿದ. ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಕೃಷ್ಣಕರ್ಮಣಃ. ನಾವು ರಾಮನ ಬಂಟ ಅಂತ ಹೇಳಿಕೊಂಡು ನಾವು ಯಾರಾದ್ರೂ ಹೇಳ್ತೀವಿ, ಯಾರ ಸ್ವಾಮೀಜಿ ಬರ್ತಾರೋ ಅವ್ರಿಗೆ ಜೈ ಅಂತ ಊಟ ಮಾಡಿ ಹೋಗಿರ್ತೀವಿ ಅಲ್ಲ. ತೆನಿ ಬಂದ್ರೆ ತೆನಿಗೂ ಜೈ, ಕಮಲ ಬಂದ್ರೆ ಕಮಲಕ್ಕೂ ಜೈ, ಕೈ ಬಂದ್ರೆ ಕೈಗೂ ಜೈ, ಬೇಡ ಬೇಡ ಅಂತ ಕಸಬರಿಗೆ ಬಂದರು. ಖಂಡಿತಕ್ಕೆಲ್ಲ ಜೈ ಅನ್ನುವುದಲ್ಲ. ನಾವು ರಾಮನ ಬಂಟ, ನಾವು ಬ್ರಾಹ್ಮಣರು. ಎಂತಹ ವ್ಯಕ್ತಿತ್ವವನ್ನ ದೇವ ಬ್ರಾಹ್ಮಣರಿಗೆ ಕೊಟ್ಟಿದ್ದಾನೆ ಅಂತ ಕೇಳಿದರೆ ಬ್ರಾಹ್ಮಣೋಸ್ಯ ಮುಖಮಾಸಿ ಅಂತ ದೇವರೇ ಹೇಳಿಕೊಂಡಿದ್ದಾನೆ. ನಾನು ನನ್ನ ಮುಖಕಮಲದಿಂದ ಹುಟ್ಟಿದವರು ಬ್ರಾಹ್ಮಣರು ಅಂತ. ಆ ಹೆಮ್ಮೆ ಭಗವಂತನಿಗೆ ಇದೆ. ಆದರೆ ಈ ಧರ್ಮ ನನಗೆ ಭಗವಂತ ಕೊಟ್ಟಿದ್ದಾನೆ ಎನ್ನುವ ಹೆಮ್ಮೆ ನಮ್ಮಲ್ಲಿ ಉಳಿದಿಲ್ಲ. ಏನಾಗ್ತದೆ? ಆ ಗೋಪಿ ಚಂದನದ ಧಾರಣೆಯಿಂದ ಅಂಗಾರಕ್ಷತೆ ಹಚ್ಕೊಂಡ್ರೆ ಏನಾದ್ರೂ ಮಾರಿ ತ್ರಾಸ ಆಗ್ತದೋ, ಅಥವಾ ಹೆಣ್ಮಕ್ಳು ಕುಂಕುಮ ಹಚ್ಕೊಂಡಾಗ ಏನೋ ಕಲೆ ಕೂಡ್ತದಲ್ಲ, ಹಂಗೆ ಏನಾದ್ರೂ ಕಲೆ ಕೂಡ್ತದೋ, ಏನಾಗ್ತದೆ? ಅವುಗಳ ಧಾರಣೆ ಮಾಡುವುದರಿಂದ ಹೆಮ್ಮೆ ಬರುತ್ತದೆ. ಅವುಗಳ ಧಾರಣೆ ಮಾಡುವುದರಿಂದ ಇನ್ನಷ್ಟು ಧರ್ಮ ಕಾರ್ಯಗಳನ್ನ ಮಾಡಬೇಕು ಅನ್ನುವ ಬುದ್ಧಿ ಬರುತ್ತದೆ. ಆ ಬುದ್ಧಿಯಿಂದ ಧರ್ಮ ಕಾರ್ಯಗಳನ್ನ ಮಾಡಿದಾಗ ಪುಣ್ಯದ ಗಂಡು ಬೆಳೀತಾ ಹೋಗ್ತದೆ. ಅಂತಹ ಕಾರ್ಯಗಳನ್ನು ನಾವು ಮಾಡಬೇಕು. ಸ್ವಾಮಿಗಳ ಬಂದಾಗ ನೋಡ್ಬೇಕು, ಎಂದೂ ಮಾರಿ ಮ್ಯಾಲ ಅಂಗಾರ ಕಾಣದೆ ಇದ್ದಿದ್ದು ಹೊತ್ತ ಬಟ್ಟುದ್ದೇ ಅಕ್ಷಂತೆ ಹಚ್ಕೊಂಡಿರ್ತಾವ. ಬಟ್ಲ ತಗೊಂಡು ಏನು ಹಣೆ ಬಾರಿ ಗುರುಗಳಿಗೆ ಮಾಡುವಂತಹ ಮೋಸ ಅಂತ ಅನಿಸೋದಿದೆ. ವಿಷ್ಣುವರಂಗಾರ ಶೇಷೇಣ ಯೋಗಾನಿ ಪರಿಮಾರ್ಚಯೇ ಸದಾಚಾರ ಸ್ಮೃತಿಯಲ್ಲಿ ಶ್ರೀಮದ್ ಅನಂತತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಭಗವಂತನಿಗೆ ಮಾಡಿದಂತಹ ಧೂಪದ ಆರತಿಯನ್ನ ಅಂಗಾರದ ರೂಪದಲ್ಲಿ ಹಣೆಯ ಮೇಲೆ ಯಾರು ಧಾರಣೆಯನ್ನ ಮಾಡುತ್ತಾರೋ ಅವನನ್ನ ಎಂದಿಗೂ ಯಮಭಟರು ಕೂಡ ನೋಡೋದಿಲ್ಲಂತೆ. ಯಮ ನೋಡೋದಲ್ಲ, ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದ ಯಮಭಟರು ಕೂಡ ನೋಡೋದಿಲ್ಲಂತೆ ಅವನನ್ನ ಆ ಅಂಗಾರವನ್ನ ಧಾರಣೆ ಮಾಡಿದ್ದಾರೆ. ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವನೆನೆದರೆಡಾರು ಊರ್ಧ್ವ ಪುಂಡಗಳ ಧರಿಸೆಂದು ವೀರ ವೈಷ್ಣವ ಗುರುವ ವೀರ ವೈಷ್ಣವ ಗುರುವ ಸೇರಿ ಸತತ ಸುದರ್ಶನ ಶಂಖವ ಧಾರಣವನ್ನು ಭುಜಯುಗದೊಳು ಮಾಡಿ ಮುರಾರಿಯ ಮಂತ್ರಗಳವರಿಂದಲೀ ಕೇಳಿ ಹೊರತೆ ಜಪಿಸುತ್ತಿರೋ ಮನವೇ ಮನದಲ್ಲಿ ಜಪಿಸುತ್ತಿರೋ ನಾರಾಯಣನೇ ಮನವೇ ನಾರಾಯಣನೇ. ಇಷ್ಟೆಲ್ಲ ಭಾಗವತ ರಾಮಾಯಣ ಹನುಮಂತ ದೇವರ ಕಥಾನಕವನ್ನ ಕೇಳಿ ನಮ್ಮ ಯಾರು ಹನುಮಪ್ಪಿದ್ದಾನ ಅಂದ್ರೆ
ನಮ್ಮಪ್ಪ ಹೇಳಿದಂತೆ ನಾವು ನಡೆದರೆ ಅವನು ನಮ್ಮ ಮೇಲೆ ಇರ್ತಾನೆ. ಹನುಮಪ್ಪ ಹೇಳಿದ ಮಾತೇ ಇದು. ವಿಷ್ಣು ರಂಗಾನ ಶೇಷೇನ ಯೋಗಾನಿ ಪರಿಮಾರ್ಜಯೇತ್ ಅಂತ ಹನುಮಪ್ಪ ಹೇಳಿದ ಮಾತೇ ಇದು. ಅಂತಹ ಅಕಾರ ಅಕ್ಷತೆಯ ಧಾರಣೆಯನ್ನ ಗಟ್ಟಿಯಾಗಿ ಮಾಡೋಣ. ಯಾವ ಹೆದರಿಕೆ ಇದೆ ಹೇಳಿ? ಯಾವ ಅಕಾರ ಅಕ್ಷತೆಯನ್ನ ಹಚ್ಚಿಕೊಂಡು ಬರಬಾರದು ಅಂತ ಯಾವ ಆಫೀಸ್ ನಲ್ಲಿ ಹೇಳ್ತಾರೋ ಅಲ್ಲೇ ಅವತ್ತು ನಮ್ಮ ರಾಜೀನಾಮೆ ಇರಬೇಕು. ಅಷ್ಟು ಧರ್ಮಬದ್ಧರಾಗಿ ನಾವು ಯಾವತ್ತು ಅಂಗಾರ ಅಕ್ಷತೆಗಳನ್ನ ಹಚ್ಚಿಕೊಂಡು ಹೋದರೆ, ಯಾವ ಮದುವೆಗೆ ಹೋದರೆ ಅವಮಾನವಾಗ್ತದೋ ಆ ಮದುವೆಯನ್ನ ಧಿಕ್ಕರಿಸಬೇಕೇ ಹೊರತು ಅಂಗಾರ ಅಕ್ಷತೆಗಳನ್ನ ಗೋಪಿ ಸಂಭ್ರಮವನ್ನು ಧಿಕ್ಕರಿಸುವುದಲ್ಲ. ಅದಕ್ಕೆ ಆ ರಾವಣನ ಆಸ್ಥಾನದ ಮಧ್ಯದಲ್ಲಿ ನಿಂತುಕೊಂಡಂತಹ ಹನುಮಂತ ಸುತ್ತಲೆಲ್ಲರೂ ಕೂಡ ಶತ್ರುಗಳೇ, ರಾವಣನೂ ಶತ್ರುನೇ, ಜೊತೆಗೆ ಇಂದ್ರಜಿತ್ತು ಆ ಬ್ರಹ್ಮಾಸ್ತ್ರಗಳಿಂದಲೇ ಕಟ್ಟಿ ತಂದಿದ್ದಾನೆ. ಏನು ಬೇಕಾದರೂ ಹನುಮಂತನಿಗೆ ಮಾಡುವಂತಹ ಸಾಮರ್ಥ್ಯವರೆಲ್ಲರಲ್ಲಿಯೂ ಇದೆ. ಬ್ರಹ್ಮಾಸ್ತ್ರವನ್ನ ಕಟ್ಟಿಬಿಟ್ಟ ಅಂದ್ರೆ ಹನುಮಂತನು ಏನು ಮಾಡೋದಿಲ್ಲ ಅಂತ ಅವರಿಗೆ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ನೀನು ಯಾರು ಅಂತ ಕೇಳಿದರೆ ದಾಸೋಹಂ ಕೌಸಲೇಂದ್ರಸ್ಯ, ನಾನು ರಾಮನ ಬಂಟ ಅಂತ ಹೇಳಿಕೊಡ್ತಾನೆ ಹನುಮಂತ. ಇದರಿಂದ ಏನು ಹೇಳಿಕೊಟ್ಟ ಗೊತ್ತಾ? ಸ್ವಧರ್ಮೇ ಧರ್ಮ ಶ್ರೇಯ ಪರಧರ್ಮೋ ಭಯಾವಹ. ನಿನ್ನ ಧರ್ಮದಲ್ಲಿ ನೀನು ಇದ್ದರೆ ಅದು ನಿನಗೆ ಶ್ರೇಯಸ್ಸು, ಇನ್ನೊಬ್ಬರ ಧರ್ಮಕ್ಕೆ ಕೈ ಹಾಕಿದರೆ ಅದು ಆಪತ್ತು. ಇದನ್ನ ಹನುಮಂತ ತಿಳಿಸಿಕೊಟ್ಟನಲ್ಲ. ನಮ್ಮ ಧರ್ಮ ಇದು ಮಕ್ಕಳಿಂದ ಆರಂಭ ಮಾಡಿಕೊಂಡು ನಾವು ಮಸಣದವರೆಗೂ ಕೂಡ ಇದು ನನ್ನ ಧರ್ಮ. ನನ್ನ ಧರ್ಮ ಏನು? ಬೆಳಗ್ಗೆ ಏಳುವುದು, ಗುರುಗಳಿಗೆ ವಂದನೆಯನ್ನು ಮಾಡುವುದು, ದೇವತಾ ವಂದನೆಯನ್ನು ಮಾಡುವುದು, ದೇವ ವಂದನೆಯನ್ನು ಮಾಡುವುದು, ಅನಂತರದಲ್ಲಿ ಆಯಾವ ಮುಖ ಪ್ರಕ್ಷಾಲನವನ್ನು ಮಾಡಿ ಮೃತ್ತಿಕೆಯ ಧಾರಣೆಯನ್ನು ಮಾಡುವುದು, ತುಳಸಿಗೆ ಒಂದು ಹನಿ ನೀರನ್ನು ಹಾಕಿ, ಒಂದು ಲೋಟ ನೀರನ್ನು ಹಾಕಿ ತುಳಸಿಯ ಮೃತ್ತಿಕೆಯನ್ನು ಧಾರಣೆ ಮಾಡುವುದು. ಅನಂತರದಲ್ಲಿ ವೇದಶಾಸ್ತ್ರ ವಿನೋದೇನ ಪ್ರೀಣಯಂ ಪುರುಷೋತ್ತಮಂ. ಕಾಫಿ ಟೀ ಕುಡಿತಾ ಪೇಪರ್ ಓದ್ತಾ ಕಾಲ ಕಳೆಯುವುದಲ್ಲ. ಅದೇ ಸ್ನಾನವಾಗದೆ ಹೋದರೂ ಕೂಡ ಒಂದು ಅಧ್ಯಾಯ ಭಗವದ್ಗೀತೆಯನ್ನು ಓದಿ ನಾನು ಸ್ನಾನಕ್ಕೆ ಹೋಗ್ತೇನೆ. ಆ ಸ್ನಾನವನ್ನು ಮಾಡುವುದು ಪರಿಫುಲ್ಲವಾದಂತಹ ಮನಸ್ಸಿನಿಂದ ಪರಮಾತ್ಮನ ಅರ್ಚನೆಯನ್ನ ಮಾಡುವುದು. ಏನು ತರಲಿಕ್ಕೆ ಸಾಧ್ಯ ಇದೆ ಅವನ ಮುಂದೆ? ನಾವು ಏನು ಕೊಡಲಿಕ್ಕೆ ಸಾಧ್ಯ ಇದೆ? ಜೇನುತುಪ್ಪದಿಂದ ಎಲ್ಲಿದ್ದೇವೆ, ನಾಳೆ ಹಾಲಿನಿಂದ ಎಲ್ಲಿದ್ದೇವೆ, ಪಂಚಾಮೃತದಿಂದ ಎಲ್ಲಿದ್ದೇವೆ, ಮೊಸರಿನಿಂದ ಎಲ್ಲಿದ್ದೇವೆ. ಅವನಲ್ಲಿ ಇಲ್ಲ ಅಂತ ಎಳೆಯೋದಲ್ಲ. ಮಂಗಳಾಭಿಷೇಕಕ್ಕೆ ಉದಕ ತರುವೆ, ಗಂಗೆ ಅಂಗುಷ್ಟದಿ ಪಡೆದಿರುವೆ, ಸಂಗೀತ ಕೀರ್ತನೆಯ ಪಾಡಬೇಕೆಂದರೆ ತುಂಬೂರು ನಾರದರು ಪಾಡುತ್ತಿಹರೋ ದೇವ. ಹಾಗೆ ಹತ್ತಿಸಲಿ ನಿನ್ನ ಹಾಸಿಗೆಯನ್ನು ತಂದು ಹಾಸಬೇಕೆಂದರೆ ಶೇಷನ ಮೇಲೆ ನೀ ಪವಡಿಸಿದೆ. ಬೀಸಣಿಗೆಯ ತಂದು ಬೀಸಬೇಕೆಂದರೆ ಬೀಸುತ್ತಿಹನು ಗರುಡ ತನ್ನ ಪಕ್ಕದಿಂದ. ಹಾಗೆ ಹತ್ತಿಸಲಿ ನಿನ್ನ ಶ್ರೀಹರಿಯೇ, ಹಾಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿಯೇ, ಹಾಗೆ ಹತ್ತಿಸಲಿ ನಿನ್ನ. ಏನು ಕೊಡಲಿಕ್ಕೆ ಸಾಧ್ಯ ಇದೆ ಹೇಳಿ? ನಿನಗೆ ಕೊಡುವಂತಹ ಧೂಪಾರತಿ ಇದೆಯಲ್ಲ, ಕಾರ್ತಿಕಾದಿ ಸ್ನಾನ ಹೋಮ ಪಾರ್ಥ ಸಕಲ ದಿವ್ಯವಾದ ಮೂರ್ತಿಗಳಿಗೆ ಧೂಪ ಮಂಗಳಾರತಿ ಮಾಡದವನು ಬದುಕಿ ಏನು ಸಾರ್ಥಕ. ಪ್ರಾಣೇಶದಾಸರು ಕೇಳ್ತಾರೆ, ಕಾರ್ತಿಕಾದಿ ಸ್ನಾನ ಹೋಮ ಪಾರ್ಥ ಸಕಲ ದಿವ್ಯವಾದ. ಚೈತ್ರ ಮಾಸದಲ್ಲಿ ವಿಶೇಷವಾಗಿ ನಿತ್ಯದಲ್ಲಿ ಭಗವಂತನಿಗೆ ಕೋಸಂಬರಿ ಪಾನಕದ ನೈವೇದ್ಯವನ್ನು ಮಾಡಬೇಕು. ಅದನ್ನ ಮಾಡಿ ಸದಕ್ಷಿಣಾಕವಾಗಿ ಬ್ರಾಹ್ಮಣರಿಗೆ ಮನೆಗೆ ಕರೆದು ಕೋಸಂಬರಿ ಪಾನಕವನ್ನು ಕೊಡಬೇಕು. ಮೊದಲು ಪಾನಕ ಕೊಟ್ಟು ಆಮೇಲೆ ಕೋಸಂಬರಿ ಕೊಡ್ಬೇಕಾ? ಮತ್ತ ಕೋಸಂಬರಿ ಕೊಟ್ಟು ಪಾನಕ ಕೊಡಬಾರದು, ಇನ್ನೊಂದು ಬರಂಗಿಲ್ಲ ಆಚಾರ ಮನೆಗೆ. ಹೀಗಾಗಿ ಮೊದಲು ಪಾನಕವನ್ನು ಕೊಟ್ಟು ಆಮೇಲೆ ಕೋಸಂಬರಿಯನ್ನ ಕೊಡಬೇಕು. ಅದನ್ನ ಮಡಿಯಿಂದ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದರೆ 7 ಲೋಕಗಳ ಸಂಪತ್ತನ್ನ ಕ್ಷಣ ಮಾತ್ರದಲ್ಲಿ ದೇವರು ಕೊಟ್ಟು ಬಿಡುತ್ತಾನಂತೆ. ಕೋಸಂಬರಿ ಪಾನಕದ ನೈವೇದ್ಯವನ್ನ ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲಿ ಮಾಡಿದರು. ಚೈತ್ರ ಮಾಸದಲ್ಲಿ ವಿಶೇಷವಾಗಿ ವಿಳೆದೆಲೆಯ ದಾನವನ್ನು ಮಾಡಬೇಕು. ವಿಳೆದೆಲೆ ಅಂದ್ರೆ ಒಂದು ಕಟ್ಟ ತರಿಸಿಕೊಟ್ಟು ಬಿಟ್ರಲ್ಲ, ಅದರೊಳಗೆ ಅಡಿಕೆ ಹಾಕಿ, ಕಾಚಾಕಿ, ಸುಣ್ಣ ಹಾಕಿ ಎಲ್ಲಾನು ಚಂದಾಗಿ ಪಂಚದ್ರವ್ಯಗಳ ಮೇಲನವನ್ನ ಮಾಡಿ ಅದನ್ನು ನಾವು ಕೊಡಬೇಕು. ತಾಂಬೂಲ ದಾನ ಅಂತ ಕರೆಸಿಕೊಳ್ಳಬೇಕು. ಇದನ್ನೆಲ್ಲ ಮಾಡಬೇಕಾದ್ರೆ ಮೊದಲು ಬೆಳಗ್ಗೆ ಅರೋವೆ ಸ್ನಾನ ಮಾಡಿರಬೇಕು. ಸ್ನಾನ ಆ ಟೈಮಿಗೆ ಮಾಡಿ ಕೊಟ್ಟರೆ ಫಲ ಬರ್ತದೆ. ಆಚಾರ ನೀವು ಹೇಳಿದ್ರಿ ತಾಂಬೂಲ ಅಂತ ಹೇಳಿ ಎಲ್ಲಾರ್ಗೂ ತಂಬಾಕಿ ತಿನ್ಸಿದ್ರಿ ಆಚಾರ, ಸಂಪತ್ತೇ ಬಂದಿಲ್ಲ ಅಂದ್ರೆ ನಡೆಯಬೇಕು.
ಅರ್ಘ್ಯೋದಯಕ್ಕೆ ಸ್ನಾನವನ್ನು ಮಾಡಿ ಸೂರ್ಯೋದಯದವರೆಗೂ ಕೂಡ ಪೂಜೆಯನ್ನು ಮಾಡಿ ಸೂರ್ಯೋದಯ ಆದ ಮೇಲೆ ನೈವೇದ್ಯಾದಿ ಸತ್ಕರ್ಮಗಳನ್ನ ನಡೆಸಿ ತಾಂಬೂಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಚೈತ್ರ ಮಾಸದಲ್ಲಿ ವಿಶೇಷವಾಗಿ ಬೀಸಣಿಕೆಯ ದಾನವನ್ನ ಮಾಡಬೇಕು. ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲಿ ಬೀಸಣಿಕೆಯ ದಾನವನ್ನ ಮಾಡಬೇಕು. ಈಗಿನ ಕಾಲದೊಳಗೆ ಬೀಸಣಿಕೆ ಇಲ್ಲ, ಯಾವ್ದಾರೆ ಆಚಾರ ಮನೆಗೆ ಒಂದು ಫ್ಯಾನ್ ಹಾಕಿಸ್ಕೊಡ್ಬೇಕು. ನಮ್ಮ ಮನ್ಯಾಗ ಆಚಾರ ಬೇಕಾಗಿದ್ರೆ ಹೇಳ್ಯಾರ ಅನ್ಕೋಬೇಕು. ಹೀಗೆ ಒಂದೊಂದು ದಾನವನ್ನ ಬೀಸಣಿಕೆಯ ದಾನವನ್ನ ಮಾಡಬೇಕು. ಬೀಸಣಿಕೆಯ ದಾನ ಮಾಡುವಾಗ ಅದನ್ನ ಮೊದಲು ಭಗವಂತನಿಗೆ ಬೀಸಿ ಅನಂತರದಲ್ಲಿ ತಾ ಬೀಸ್ಕೋಬಾರದು. ರಥೋತ್ಸವ ಪಲ್ಲಕ್ಕಿ ಸೇವಾ ನಡೆದಾಗ ನೋಡ್ತಿರ್ಬೋದು, ಅದು ಬ್ಯಾಸಗಿ ಒಳಗೆ ಪಲ್ಲಕ್ಕಿ ಸೇವಾ ರಥೋತ್ಸವ ನಡೆದಾಗ ಚಾಮರ ಕೊಟ್ಟಿರ್ತೀವಿ ಹಾಕ್ರಿ ಅಂತ. ಅವ್ರರ್ಥ ಅವ ಅರ್ಥ, ಅವ್ರರ್ಥ ದೇವರರ್ಥ, ಅವ್ರರ್ಥ ದೇವರರ್ಥ ಹಾಕೊಂಡಿರ್ತಾರೆ. ಹಾಗೆ ಮಾಡಬಾರ್ದು. ದೇವರಿಗೆ ಮಾತ್ರ ಸಮರ್ಪಣೆ ಮಾಡಿ ಅನಂತರದಲ್ಲಿ ಲಕ್ಷ್ಮೀ ಸಹಿತನಾದ ಭಗವಂತನಿಗೇನೇ ನಾವು ಸಮರ್ಪಣೆ ಮಾಡಿ ಅನಂತರದಲ್ಲಿ ವಾಯು ಭಾರತೀಯರಿಗೆ, ಅನಂತರದಲ್ಲಿ ಉಮಾ ಮತ್ತು ರುದ್ರದೇವರಿಗೆ ಸಮರ್ಪಣೆಯನ್ನ ಮಾಡಿ ಗುರುಗಳಿಗೆ ಸಮರ್ಪಣೆಯನ್ನ ಮಾಡಿ ಅನಂತರದಲ್ಲಿ ಬ್ರಾಹ್ಮಣರಿಗೆ ದಾನವನ್ನ ಮಾಡಬೇಕು. ಈ ಕಾರ್ಯವನ್ನ ಬೀಸಣಿಕೆಯ ದಾನವನ್ನ ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲಿ ಮಾಡಬೇಕು. ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲಿ ಚಪ್ಪಲಿಯ ದಾನವನ್ನ ಮಾಡಬೇಕಂತೆ ವಿಶೇಷವಾಗಿ. ಹೊಸರು ಕೂಡಿ ನಾಳೆ ಕೊಡಬೇಡ್ರಿ, ಕಾಲಾಗ ಹಾಕೊಳ್ಳದೆ ಕೊಡಾಗ ಹಾಕೊಳ್ಳೋದಾಗ್ತದೆ. ಅದಕ್ಕಾಗಿ ಯೋಗ್ಯ ಬ್ರಾಹ್ಮಣನಿಗೆ, ಅದಕ್ಕೆ ಸೇರಿಸಿಬಿಡ್ತೇನೆ, ಯೋಗ್ಯ ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕು, ಪಾದರಕ್ಷೆಯ ದಾನ. ಹೀಗೆ ಮಾಸ ನಿಯಮಗಳ ಉಪಾಸನೆಯನ್ನ ಮಾಡ್ತಾ ಇದ್ದರೆ ಭಗವಂತನ ಬಗ್ಗೆ ತತ್ವಜ್ಞಾನ ಮೂಡುತ್ತದೆ. ಆ ತತ್ವಜ್ಞಾನ ಮೂಡಬೇಕು, ಮಾಸ ನಿಯಮಗಳ ಆಚರಣೆ ಆಗಬೇಕು, ಎಲ್ಲವೂ ಆಗಬೇಕು. ಇಂತಹ ಧರ್ಮ ಕಾರ್ಯಗಳನ್ನ ಮಾಡುವ ಬುದ್ಧಿ ನಮ್ಮಲ್ಲಿ ಬೆಳೆಯಬೇಕು ಅಂದರೆ ನಾವು ಹಾಕಿಕೊಳ್ಳುವಂತಹ ನಾಮದಿಂದ ಆ ಬುದ್ಧಿ ಬರುತ್ತದೆ ಹೊರತು ಇನ್ನೊಬ್ಬರಿಗೆ ನಾಮ ಹಾಕಿದಾಗ ಬುದ್ಧಿ ಬರುವುದಿಲ್ಲ. ಅದಕ್ಕಾಗಿ ನಿತ್ಯದಲ್ಲಿ ನಾಳೆಯಿಂದ ಎಲ್ಲರೂ ಕೂಡ ಸಾಯಂಕಾಲ ಆದರೂ ಚಿಂತೆ ಇಲ್ಲ. ಇಲ್ಲೇನು ಗೋಪಿ ಚಂದನ ಹಚ್ಕೋತಿರ್ಲ, ಇಷ್ಟು ಗೋಪಿ ಚಂದನ ಹಚ್ಕೊಂಡು ಉಳಿದೆಲ್ಲ ಕಡೆ ಪೌಡರ್ ಹಚ್ಕೊಂಡು ಗಾರ್ಡನ್ ಇಲ್ಲಿ ಮಾತ್ರ ಗೋಪಿ ಚಂದನ ಇದೆ. ಗೋಪಿ ಚಂದನ ಅಂಗಾರ ಅಕ್ಷತೆಯ ಧಾರಣೆಯನ್ನ ಮಾಡಿ, ಇಲ್ಲ ಒಂದು ವೇಳೆ ನಿಮ್ಗೆ ಆಗಿಲ್ಲ ಮಾಡ್ಲಿಕ್ಕೆ ಮನೆಯಾಗಿಲ್ವೇ ಆಚಾರ ಏನ್ ಮಾಡೋದು, ಗೋಪಿ ಚಂದನ ಅಂಗಾರ ಅಕ್ಷತೆ ಮನೆಯಾಗಿರೋದಿಲ್ಲ ಏನ್ ಮಾಡೋದು ಅಂತಂದ್ರೆ ಇಲ್ಲಿ ಬಂದ ತಕ್ಷಣ ನಾನು 15 ನಿಮಿಷ ಮುಂಚೆನೆ ಬಾಗಿಲಿಗೆ ನಿಂದಿರ್ತೇನೆ. ನಾನು ಇವತ್ತಿಂದೇ ಊರಿಗೆ ಹೋಗೋದಿಲ್ಲ, ಹಚ್ಕೊಂಡೇ ಒಳಗೆ ಬನ್ನಿ, ಆಮೇಲೆ ನಾನು ಪ್ರವಚನ ಶುರು ಮಾಡ್ತೀನಿ. ಇದೇ ನಮ್ಮನ್ನ ರಕ್ಷಣೆ ಮಾಡುವುದು. ಬ್ರಾಹ್ಮಣರ ರಕ್ಷಣೆ ಕೇವಲ ನಾಮ ಹಾಕುವುದರಿಂದಲ್ಲ, ನಾನು ಇಡುವುದರಿಂದ ಆ ರಕ್ಷಣೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಅಂದ್ರೆ ಕಂಡಲ್ಲೆಲ್ಲ ಹಿಂದೂ ಸಮಾವೇಶ, ಬ್ರಾಹ್ಮಣ ಸಮಾವೇಶ ಮಾಡಿದರೆ ಅವು ಆವೇಶಗಳಿಗೆ ಕಾರಣ ಆಗ್ತದೆ ಹೊರತು ಸಮಾವೇಶಗಳಿಗೆ ಕಾರಣ ಆಗೋದಿಲ್ಲ. ಹಾಗಾದ್ರೆ ನಾವೆಲ್ಲರೂ ಜಾಗೃತರಾಗಬೇಕು ಅಂದರೆ ಧರ್ಮದ ಪರಿಪಾಲನೆಯಿಂದಲೇ ಸಾಧ್ಯ. ಆ ಧರ್ಮವನ್ನೇ ನಾವು ಮಾಡಬೇಕು. ಆ ಧರ್ಮದಿಂದಲೇ ನಾವು ಎಲ್ಲವನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಧನಾತ್ ಧರ್ಮಂ ತತಃ ಸುಖಂ. ಆ ಧರ್ಮ ಮಾಡಿದರಿಂದ ದುಃಖ ಆಗುವುದಿಲ್ಲ, ಸುಖವೇ ಬರೀತದೆ. ಅದಕ್ಕಾಗಿ ಧರ್ಮದ ಆಚರಣೆ. ನೋಡವ ನಮ್ಮ ಮನೆಯವರಿಗೆ ಬುದ್ಧಿ ಕಲಿಸಿದ್ರ ಆಚಾರ್ಯರು ನಮಗೇನು ಹೇಳಿಲ್ಲ ಅಂತ ಹೆಣ್ಮಕ್ಳು ಪಾಪ ಬೇಜಾರು ಮಾಡ್ಕೋಬೇಕು. ಗೋವರ್ಷ ಹೇಳೋಣ, ಅದರಲ್ಲಿ ಏನಿದೆ? ಉದ್ದಾದ ಕುಂಕುಮದ ಧಾರಣೆಯನ್ನ ಶಾಸ್ತ್ರ ಹೇಳಿದೆ, ಕಾಲ್ಗೆಜ್ಜೆಯ ಧಾರಣೆಯನ್ನ ಶಾಸ್ತ್ರ ಹೇಳಿದೆ, ಕಾಲುಂಗುರದ ಧಾರಣೆಯನ್ನ ಹೇಳಿದೆ, ಮಂಗಲ್ಯದ ಧಾರಣೆಯನ್ನ ಹೇಳಿದೆ, ಕಿವಿಯ ಓಲೆಯನ್ನ ಧಾರಣೆಯನ್ನಾಗಿ ಹೇಳಿದೆ, ಕೈ ಬಳೆಗಳನ್ನ ಧಾರಣೆಯನ್ನಾಗಿ ಹೇಳಿದೆ, ಮೂಗುತಿಯನ್ನ ಧಾರಣೆಯನ್ನಾಗಿ ಹೇಳಿದೆ. ಇದೆಲ್ಲವನ್ನ ಧಾರಣೆ ಮಾಡೇ ಇರ್ತೀರಿ, ಸ್ವಲ್ಪ ವ್ಯತ್ಯಾಸ ಮಾಡಿ ಏನ್ ವ್ಯತ್ಯಾಸ? ಈ ಕಡೆ ಮೂಪಟ್ಟಿ ಕಡೆ ಹಾಕೊಳ್ಳೋದೇನು ಅಲ್ಲ, ಅದನ್ನು ಹಾಕಿಕೊಳ್ಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ. ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳಿ, ನಾರಾಯಣ ನಿಮ್ಮ ನಾಮ ತಾಳಿ ಪದಕವು, ಮಾಧವ ನಿಮ್ಮ ನಾಮ ಸುರಗಿ ಸಂಪಿಗೆ ಮೊಗ್ಗು, ಗೋವಿಂದ ನಿಮ್ಮ ನಾಮ ಗೋಧಿಯ ಸರಕು, ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು, ವಿಷ್ಣುವೇ ನಿಮ್ಮ ನಾಮ ರತ್ನ ಕುಂಡಲಗಳು, ಮಧುಸೂದನ ನಿಮ್ಮ ನಾಮ ಮಾಣಿಕ್ಯದ ಹರಳು, ತ್ರಿವಿಕ್ರಮ ನಿಮ್ಮ ನಾಮ ವಂಕಿಲಾದ ಮುರುಗಿಯು, ವಾಮನ ನಿಮ್ಮ ನಾಮ ಓಲೆ ಏಕಾವಳಿಯು. ಏಕಾವಳಿ ಅಂದ್ರೆ ಏನ್ ಗೊತ್ತೇನು? ಇಂದ ತಂದು ಇಲ್ಲೆಲ್ಲೋ ರೋಡ್ ಕಟ್ಟಿರ್ತಿರ್ಲ, ಅದಕ್ಕೆ ಏನಂತಾರ್ರಿ? ಸುಮುತ್ತಿನ ಹಿಂಗೇನೋ ಒಂದು ಹಾಕೊಂಡಿರ್ತಿರ್ಲ, ಏನಂತಾರೆ? ಮಾಟಿ. ಅದು ಮಾಟಿ ಹಾಕೊಂಡ್ರಷ್ಟೇ ಮಾಟ ಆಗಿ ಕಾಣ್ತೀವಿ ಅಂತ ತಿಳ್ಕೋಬೇಡ್ರಿ.
ಆ ಮಾಟಿ ಹಾಕೊಂಡಾಗ ಇವರೆಲ್ಲರ ನೋಟ ನಿಮ್ಮ ಮೇಲೆ ಬೀಳಬೇಕು ಅಂದರೆ ಆ ಕಾಟ ಕೊಡುವಂತಹ ಕೃಷ್ಣ